ನಿತ್ಯ ಜಗದ್ಧಾತ್ರೆ ನಿತ್ಯಾಯ ಜ್ಞಾನಮೂರ್ತಯೇ ಪೂರ್ಣಾನಂದಾಯ ಹರಯೇ ಸರ್ವಯಜ್ಞ ಭುಜೇ ನಮಃ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ನಾಲ್ಕನೇ ಮಂತ್ರ ಪ್ರಾರಂಭ ಆಯಿತು. ಸಾರಿ, 7ನೇ ಮಂತ್ರ, 4ನೇ ಪೇಜು, 7ನೇ ಮಂತ್ರ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂದ್ವಿಜಾನತಃ ತತ್ರ ಕೋ ಮೋಹಃ ಕಶೋಕಃ ಏಕತ್ವಮನುಪಶ್ಯತಃ ಅಂತ ಮಾತು. ಬೆಳಿಗ್ಗೆ ಏನ್ ಹೇಳಿದ್ವಿ? ಪರಮಾತ್ಮನನ್ನ ತಿಳಿದುಕೊಳ್ಳುವುದರಿಂದ ಆ ಜ್ಞಾನದ ಫಲ ನಮಗೇನಾಗ್ತದ? ಯಾಕಂದ್ರೆ ಜ್ಞಾನವೇ ಫಲ ಅಲ್ಲ, ಜ್ಞಾನದಿಂದಾಗಿ ನಮಗೊಂದು ಫಲ ಆಗಬೇಕು. ಭಗವಂತನ ಜ್ಞಾನವೇ ಅಂತಿಮ ಫಲವಾಗಿದ್ದರೆ, ಅಂತಿಮ ಫಲ ಅಂದ್ರೆ ಅದೇ ಅಂತಿಮವಾಗಿದ್ದರೆ ಅದು ಫಲವಾಗಲಿ. ಆದರೆ ಭಗವಂತನ ಜ್ಞಾನದಿಂದಲೂ ನಮಗೊಂದು ಸಿಗುತ್ತದೆ. ಅಂದ್ರೆ ಫಲ ಸಾಧನ. ಯಾವುದು ಫಲ ಸಾಧನ? ಭಗವಂತನ ಜ್ಞಾನ ಅದು ಫಲಕ್ಕೆ ಸಾಧನ. ಏನ್ ಫಲ ಸಿಗುತ್ತದೆ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರ ದುಃಖ, ಮೋಹ, ಭಯ, ಈ 3 ನಿವಾರಣೆಯಾಗುತ್ತದೆ. ಬೆಳಿಗ್ಗೆ ಬರ್ಸೀನಿ, ಬೆಳಿಗ್ಗೆ ಬರ್ಕೊಂಡಿದ್ದೀರಿ. ಆದ್ದರಿಂದ ತಿಳಿತಿಲ್ಲೋ? ಹಾಗಾದರೆ ಪರಮಾತ್ಮನ ತತ್ವಜ್ಞಾನದಿಂದಾಗಿ ನಾವು ಏನನ್ನ ಪಡೆಯಬಹುದು ಅಂತ ಕೇಳಿದರೆ ದುಃಖಾಭಾವ, ಮೋಹಾಭಾವ, ಭಯಾಭಾವ ಇವುಗಳನ್ನ ಪಡೆಯಬಹುದು. ಅದನ್ನ 7ನೇ ಶ್ಲೋಕದಲ್ಲಿ ಹೇಳ್ತಾರೆ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂದ್ವಿಜಾನತಃ ತತ್ರ ಕೋ ಮೋಹಃ ಕಶೋಕಃ ಏಕತ್ವಮನುಪಶ್ಯತಃ ಅಂತ ಮಂತ್ರ. ಸಾಮಾನ್ಯ ಅಭಿಪ್ರಾಯ ಏನು? ಯಸ್ಮಿನ್ ಪರಮಾತ್ಮನಿ, ಕೆಳಗಡೆಗೆ ತಾತ್ಪರ್ಯ ಕೊಟ್ಟರು ಶ್ರೀಮದಾಚಾರ್ಯರು. ಯಸ್ಮಿನ್ ಅನ್ನೋದಕ್ಕನ ಈಸಿಕ್ವಲ್ ಟು ಪರಮಾತ್ಮನಿ ಅಂತ ಅರ್ಥ. ಯಾವ ಭಗವಂತನಲ್ಲಿ ಸರ್ವಾಣಿ ಭೂತಾನಿ, ಎಲ್ಲ ಭೂತಗಳು ಆಶ್ರಯಿಸಿಕೊಂಡಿವೆಯೋ. ನೆನಪಿಟ್ಟುಕೊಳ್ರಿ, ಭೂತ ಅನ್ನೋ ಶಬ್ದಕ್ಕೆ ಜೀವ ಅಂತ ಅರ್ಥವೇ ಹೊರತಾಗಿ ದೆವ್ವಭೂತ ಅನ್ನೋ ಅರ್ಥ ಅಲ್ಲ, ಅಥವಾ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ ಪಂಚಭೂತಗಳು ಅಂತ ಅರ್ಥ ಅಲ್ಲ. ಭೂತ ಶಬ್ದಕ್ಕೆ ನಾವು ಎಲ್ಲರೂ, ನಾವೆಲ್ಲರೂ ಭಗವಂತನನ್ನ ಆಶ್ರಯಿಸಿಕೊಂಡಿದ್ದೇವೆ. ಮತ್ತು ಮುಂದೆ ಆತ್ಮೈವಾಭೂದ್ವಿಜಾನತಃ ಸ ಪರಮಾತ್ಮ ಏವ ತತ್ರ ಸರ್ವಭೂತೇಷು ಅಭೂತ್. ಆ ಭಗವಂತ ಎಲ್ಲರಲ್ಲಿ ಇದ್ದಾನ. ಅಲ್ರಿ ಹಿಂದಿನ ಮಂತ್ರದಾಗ ಹೇಳಿರಿ ಏನಂತ? ನಾವೆಲ್ಲರೂ ಭಗವಂತನ ಆಶ್ರಯದಲ್ಲಿದ್ದೇವೆ, ಭಗವಂತ ನಮ್ಮೆಲ್ಲರಲ್ಲೂ ನಿಯಾಮಕನಾಗಿ ಇದ್ದಾನೆ ಅಂತ ಹಿಂದಿನ ಮಂತ್ರದಲ್ಲೇ ಹೇಳಿದಾಗ ಪುನರುಚ್ಚಾರಣೆ ಯಾಕ? ಪುನರುಕ್ತಿ ದೋಷ ಬರ್ಲಿಲ್ವೇ ಅಂತ ಪ್ರಶ್ನೆ. ಅದಕ್ಕೆ ಶ್ರೀಮದಾಚಾರ್ಯ ಉತ್ತರ ಕೊಡ್ತಾರ, ಇದು ಪುನರುಕ್ತಿ ಅಲ್ಲ, ಇದಕ್ಕೆ ಅಭ್ಯಾಸ ಅಂತ ಕರೀತಾರೆ. ಇದಕ್ಕೆ ಶಾಸ್ತ್ರದಲ್ಲಿ ಯಾವುದನ್ನ ಪುನರುಕ್ತಿಯನ್ನಾಗಿ ಯಾವುದನ್ನ ಅಭ್ಯಾಸವನ್ನಾಗಿ ತಿಳಿದುಕೊಳ್ಳಬೇಕು ಅಂತ ಹೇಳುತ್ತಾರೆ. ಅಭ್ಯಾಸವು ತಾತ್ಪರ್ಯ ದ್ಯೋತಕ ಲಿಂಗಗಳು. ನಿನ್ನೆ ಹೇಳಿದ್ದೀನಿ ಅದನ್ನ. ಫಲ ಅನ್ನೋದು ತಾತ್ಪರ್ಯ ದ್ಯೋತಕ ಲಿಂಗ, ಅಭ್ಯಾಸ ಅನ್ನೋದು ತಾತ್ಪರ್ಯವನ್ನು ತಿಳಿಸುವ ಲಿಂಗ. ತಾತ್ಪರ್ಯ ಅಂದ್ರೆ ಏನು ಮಮ? ಅಂದ್ರೆ ನನಗ ಇದನ್ನ ಹೇಳ್ಬೇಕು ಅಂತದ, ನನಗೇನ್ ಹೇಳ್ಬೇಕಂತದ, ಇದನ್ನ ಹೇಳ್ಬೇಕು ಅಂತದ. ನಾ ಏನ್ ಮಾಡ್ತೀನಿ, ನಿಮ್ಮನ್ನ ಕಾರ್ಯಕ್ರಮ ಕರೆಯೋ ಕಾಲಕ್ಕ ನಾಳೆ ಬರ್ರಿ ಅಂತ ಹೇಳ್ತೀನಿ, ಹೊಂಟಿದ್ರಿ ಮತ್ ನಾಳೆ ಬರ್ರಿ ಅಂತ ಈಗ ಹೇಳಿರ್ಲಾಗಲೇ ಅಂತ 2 ಸರ್ತಿ ಯಾಕೆ ಹೇಳಿದೆ ನಿಮಗೆ ನಾಳೆ ಕಾರ್ಯಕ್ರಮಕ್ಕೆ ಬರ್ರಿ ಅಂದ್ರೆ ನೀವು ನಮ್ಮ ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಲೇಬೇಕು ಅಂತ ಒತ್ತದ ನನಗೆ. ಅದನ್ನ ಹೆಂಗ್ ಮಾಡೀನಿ? 2 ಸರ್ತಿ ಹೇಳೋ ಮೂಲಕ ತೋರಿಸಿಕೊಟ್ಟೆ. ಆದುದರಿಂದ ತಾತ್ಪರ್ಯವು, ಆನಂದ ಅರ್ಥ ಹೇಳ್ತದ, ತಾತ್ಪರ್ಯವು ಅದು ಸಾರಿ ಅಭ್ಯಾಸವು ತಾತ್ಪರ್ಯ ನಿರ್ಣಾಯಕ ಲಿಂಗವಾಗುತ್ತದೆ. ಅದು ಪುನರುಕ್ತಿ ಎನಿಸುವುದಿಲ್ಲ. ನೋಡ್ರಿ, ಪುನರುಕ್ತಿಗೂ ತಾತ್ಪರ್ಯ ಇದು ಅಭ್ಯಾಸಕ್ಕೂ ಏನ್ ವ್ಯತ್ಯಾಸದ? ಎರಡು ಹಂಗೆ ಅನಿಸ್ತದೆ. ಅಭ್ಯಾಸ ಅಂದ್ರೆ ಮತ್ ಹೇಳೋದು, ಪುನರುಕ್ತಿ ಅಂದ್ರೆ ಮತ್ ಹೇಳೋದು. ಮತ್ತು ಪುನರುಕ್ತಿಗೂ ಅಭ್ಯಾಸಕ್ಕೂ ಏನು ಅಂದ್ರೆ, ಶಾಸ್ತ್ರದಲ್ಲಿ ಒಂದೇ ವಿಷಯವನ್ನ ಮತ್ತೆ ಹೇಳ್ತಿದ್ರೆ ಅದು ಅಭ್ಯಾಸವೆನಿಸಿಕೊಳ್ತದೆ. ವಾದಿ ಪ್ರತಿವಾದಿಗಳು ಒಂದೇ ವಿಷಯವನ್ನ ಮತ್ತೆ ಹೇಳ್ತಿದ್ರೆ ಪುನರುಕ್ತಿ ಅಂತ ಕರ್ಸ್ಕೊಳ್ತದೆ. ವಾಕ್ಯಾರ್ಥ ಮಾಡುವ ಕಾಲದಲ್ಲಿ ಮತ್ತೆ ಹೇಳಿದರೆ ಅದು ಪುನರುಕ್ತಿ. ಶಾಸ್ತ್ರವು ಒಂದು ವಿಷಯವನ್ನ ಮತ್ತೆ ಹೇಳಿದ್ರೆ ಪುನರುಕ್ತಿ ಅಲ್ಲದು, ಅಭ್ಯಾಸ ಅಂತ ತಿಳ್ಕೊಳ್ಬೇಕು. ಸರಿ ಆಯ್ತಾ? ಸರಿ, ನೋಡ್ರಿ ಮುಂದೆ ನೋಡ್ರಿ. ಹೇಳಿದರು
ಯಸ್ಮಿನ್ ಪರಮಾತ್ಮನಿ, ಯಾವ ಪರಮಾತ್ಮನಲ್ಲಿ ಸರ್ವಭೂತಾನಿ ಎಲ್ಲ ಭೂತಗಳು ಆಶ್ರಯಿಸಿಕೊಂಡಿವೆಯೋ ಸ ಪರಮಾತ್ಮ ಇವ, ಆ ಪರಮಾತ್ಮನೇ. ಅಂದ್ರೆ ಎಲ್ಲಾ ಜೀವರಾಶಿಗಳಿಗೂ ಆಶ್ರಯ ನೀಡಿದ ಪರಮಾತ್ಮನೇ ಎಲ್ಲ ಜೀವರ ಒಳಗೂ ಅಂತರ್ಯಾಮಿಯಾಗಿ ನಿಯಾಮಕನಾಗಿದ್ದಾನ. ಬಹಳ ಚಂದದ ವಿವರಣೆ ಶ್ರೀಮದಾಚಾರ್ಯ ಬಹಳ ಚಂದ ಬರೀತಾರ. ಸ ಪರಮಾತ್ಮ ಇವ, ಆ ಪರಮಾತ್ಮ ಯಾವ ಪರಮಾತ್ಮ ಎಲ್ಲ ಜೀವರಿಗೇನು ಆಶ್ರಯವನ್ನು ನೀಡಿದ್ದಾನೋ ಆ ಎಲ್ಲ ಜೀವರಿಗೂ ಆಶ್ರಯ ನೀಡಿದ ಪರಮಾತ್ಮನೇ ಎಲ್ಲ ಜೀವರ ಒಳಗೆ ನಿಯಾಮಕನಾಗಿ ಇದ್ದಾನ. ಸರ್ವಭೂತೇಷು ಅಭೂತ ಏವಂ ಸರ್ವಭೂತೇಷು ಏಕತ್ವೇನ ಪರಮಾತ್ಮಾನಂ ವಿಜಾನತಃ, ಎಲ್ಲ ಜೀವರಲ್ಲೂ ಇರುವ ಪರಮಾತ್ಮ ಒಬ್ಬನೇ ಎಂದು ತಿಳಿಯುವವನಿಗೆ ಕೋ ಮೋಹ, ಯಾಕೆ ಮೋಹ ಬರ್ತದ? ಮೋಹ ಬರ್ಲಿಕ್ಕೆ ಏನ್ ಕಾರಣದ? ಯಾವಾಗ ಅವ ಬೇರೆ ನಾ ಬೇರೆ ಅಂತ ಆಗಿದ್ನೋ ಆಗ ಮೋಹ ಬರ್ಲಿಕ್ಕತ್ತಿತ್ತು. ಅವನಲ್ಲಿದ್ದ ಭಗವಂತ ನನ್ನಲ್ಲಿದ್ದ ಭಗವಂತ ಒಬ್ಬನೇ ಇದ್ದಾನ ಅಂತ ಜ್ಞಾನ ಆದಾಗ ಮೋಹ ಬರ್ಲಿಕ್ಕೆ ಅವಕಾಶ ಇಲ್ಲ. ಮೋಹ ಬರ್ಲಿಕ್ಕೆ ಅವಕಾಶ ಇಲ್ಲ. ಯಾಕೆ? ಮೋಹ ದುಃಖ ಭಯ ಬರೋದು ಯಾವಾಗ? ಅವರಿಂದ ಅಂತ ಹೇಳಿದಾಗ ಅಲ್ಲ, ಅವರೊಳಗಿರುವ ಪರಮಾತ್ಮನಿಂದ, ನನ್ನೊಳಗಿರುವ ಪರಮಾತ್ಮನಿಂದ. ಹಾಗಾಗಿ ಎಲ್ಲರಲ್ಲಿದ್ದ ಭಗವಂತನು ಒಬ್ಬನೇ ಎಂದು ತಿಳಿಯುವುದರಿಂದಾಗಿ ನಮಗೆ ಮೋಹ ಉಂಟಾಗುವುದಿಲ್ಲ ಎಂಬುದಾಗಿ ಉಪನಿಷತ್ತು ಅಭಿಪ್ರಾಯ ಪಡ್ತಾರೆ. ಅದಕ್ಕೆ ಪಿಪ್ಪಲಾದರೂ ಕೂಡ ಇದೇ ಮಾತನ್ನು ಹೇಳ್ತಾರಂತ. ಏನಂತಾರ ನೋಡ್ರಿ ಪಿಪ್ಪಲಾದರು. ಯಸ್ಮಿನ್ ಸರ್ವಾಣಿ ಭೂತಾನಿ ಸ ಆತ್ಮ ಸರ್ವಭೂತಗ, ಯಾವ ಪರಮಾತ್ಮನಲ್ಲಿ ಎಲ್ಲ ಭೂತಗಳು ಆಶ್ರಯಿಸಿಕೊಂಡಿದೆಯೋ ಸಹ ಆ ಪರಮಾತ್ಮನು, ಸ ಆತ್ಮ ಆ ಪರಮಾತ್ಮನು ಸರ್ವಭೂತಗ ಎಲ್ಲರಲ್ಲಿ ಇದ್ದಾನ, ನಿಯಂತ್ರಿಸುವುದಕ್ಕಾಗಿ. ಏವಂ ಸರ್ವತ್ರಯೋ ವಿಷ್ಣುಂ ಪಶ್ಯೇತ್, ಈ ರೀತಿಯಾಗಿ ಎಲ್ಲ ಕಡೆಗೂ ಯಾರು ವಿಷ್ಣುವನ್ನ ಕಾಣುತ್ತಾರೋ ತಸ್ಯ ವಿಜಾನತಃ, ಹಾಗೆ ಪರಮಾತ್ಮನನ್ನ ತಿಳಿದ ಮೇಲೆ ಕೋ ಮೋಹ ಕೋತವಾ ಶೋಕ, ಎಲ್ಲಿಯ ಮೋಹ ಎಲ್ಲಿಯ ಶೋಕ? ಸ ವಿಷ್ಣುಂ ಪರ್ಯಗಾದ್ಯತಃ, ಯಾಕೆಂದ್ರೆ ಅವನು ಭಗವಂತನನ್ನ ಹೊಂದಿದ್ದಾನೆ, ಜ್ಞಾನದಿಂದ ಭಗವಂತನ ಜೊತೆಗೆ ಸಂಪರ್ಕವುಳ್ಳವನಾದ. ನಿಮ್ಗೂ ಅವ್ರಿಗೂ ಭೇಟಿ ಆಗ್ತಾ ಇರ್ತೇನೆ ಅವಾಗ ಅವಾಗ ಅಂತ ಕೇಳ್ತೀವಿ. ಡೈಲಿ ಭೇಟಿ ಆಗ್ತಾರ್ರಿ. ಈಗ ಅವ್ರು ಮತ್ತೆ ಬೆಂಗಳೂರಿನಾಗ ಇದ್ದಾರೆ, ನೀವು ಇಲ್ಲಿದ್ರೆ ಡೈಲಿ ಹೆಂಗ್ ಭೇಟಿ ಆಗ್ತದೆ? ದಿವಸ ಒಂದ್ಸಲ ಫೋನ್ ಬರೋದ. ಹಾ, ಈ ರೀತಿ ನೀವು ಸಂಪರ್ಕದಲ್ಲಿ ಇದ್ದೀರಿ. ಯಾವ ರೀತಿಯಾಗಿ ನಿತ್ಯ ಒಂದು ಬಾರಿ ಅವರ ಧ್ವನಿ ನೀವು ಕೇಳ್ತೀರಿ, ನಿಮ್ಮ ಮುಖ ಅವರು ಕಾಣ್ತಾರ ಅನ್ನೋ ಇದ್ದದ್ದರಿಂದ ಭಗವಂತನ ಜೊತೆಗೆ ನಾವು ಜ್ಞಾನದಲ್ಲಿ ಸಂಪರ್ಕದಲ್ಲಿ ಇದ್ದದ್ದರಿಂದಾಗಿ ಶೋಕ ಮೋಹಾದಿಗಳಿಗೆ ಅವಕಾಶ ಇಲ್ಲ. ಏನನಿಸ್ತದ? ಭಗವಂತನು ಹೊರಗಡೆಯಿಂದ ಎಲ್ಲರಿಗೂ ಆಶ್ರಯವನ್ನ ನೀಡಿದಾಗ ಮತ್ತೇಕೆ ಒಳಗಡೆಯಿಂದ ಅಂತ ಮೊದಲನೇ ಮಂತ್ರದಲ್ಲಿಯೇ ನಾವು ಏನನ್ನ ಪ್ರತಿಜ್ಞೆ ಮಾಡಿದ್ದೀವಿ ಅಂದ್ರೆ ಈಶಾವಾಸ್ಯಮಿದಂ ಸರ್ವಂ, ಸ್ವತಃ ಇದು ಪ್ರವೃತ್ತವಾಗಲು ಅಶಕ್ತವಾದದ್ದರಿಂದಾಗಿ, ಸ್ವತಃ ಪ್ರವೃತ್ತಿ ಈ ಜೀವರಾಶಿಗಳಿಗೆ ಇಲ್ಲವಾದ್ದರಿಂದ ಅದಕ್ಕೆ ಪ್ರವೃತ್ತಿ ಉಂಟು ಮಾಡಲು ಪ್ರತಿಯೊಂದು ಪದಾರ್ಥದಲ್ಲೂ ಒಂದೊಂದು ರೂಪದಿಂದ ಇದ್ದಾನ. ಈಗ ಪರ್ವತ ತಾನಾಗಿ ಸ್ವತಃ ಪ್ರವೃತ್ತಿ ಉಳ್ಳದ್ದಾಗುವುದಿಲ್ಲ, ಅದ ಹೆಂಗ್ ಹೋಗ್ಬೇಕು? ಪರ್ವತ ಹೋಗ್ಲಿಕ್ಕೆ ಬರುವುದಿಲ್ಲ. ಅದಕ್ಕಾಗಿ ಗೋವರ್ಧನಗಿರಿಯನ್ನ ಕೃಷ್ಣ ಏನ್ ಮಾಡಿದ? ಎತ್ತಿ ಹಿಡಿದಂತೆ ನಮ್ಮಲ್ಲೆಲ್ಲರಲ್ಲೂ ಕೂಡ ಒಂದೊಂದು ಒಂದೊಂದು ರೂಪದಲ್ಲಿ ಇದ್ದು ನಮ್ಮಲ್ಲಿ ಪ್ರೇರಣೆಯನ್ನ ಮಾಡಬೇಕು. ಪ್ರೇರಣಾ ಅಂದ್ರೆ ಏನ್ರಿ ದೇಸಾಯರ? ನಮ್ಮ ನಮ್ಮ ಕಾರ್ಯದಲ್ಲಿ ನಮ್ಮನ್ನ ತೊಡಗಿಸುವುದಕ್ಕೆ ಪ್ರೇರಣಾ ಅಂತ ಕರೀತಾರೆ. ಬರ್ಕೊಂಡಿಟ್ಕೊಳ್ರಿ. ಪ್ರೇರಣಾ ಅಂದ್ರೆ ಏನು ಅಂದ್ರೆ ನಮ್ಮನ್ನು ನಮ್ಮ ಕಾರ್ಯದಲ್ಲಿ ತೊಡಗಿಸುವಿಕೆ, ಅದಕ್ಕೆ ಪ್ರೇರಣಾ ಪ್ರೇರಣಾ ಅಂತ ಕರೀತಾರೆ. ಆನಂದ ಅವ್ರ ಕಲ್ಪನಾ ಬಂತ. ಮೊದಲನೇ ಮಂತ್ರದಲ್ಲಿ ಹೇಳಿದ್ದು ನಮ್ಮ ಪ್ರವೃತ್ತಿ, ನಾವು ಅಸಮರ್ಥರು. ಸ್ವತಃ ಪ್ರವೃತ್ತಿ ಅಂದ್ರೆ ಹೊರಗಡೆಯಿಂದ ಆಶ್ರಯ ಕೊಡುವಿಕೆ ಅನ್ನುವ ಒಂದು ಧರ್ಮದ ಜೊತೆಗೆ ಒಳಗಡೆಯಿಂದ ಪ್ರವೃತ್ತಿ ಮಾಡಿಸುವುದು ಒಂದು ಧರ್ಮ ಅದ. ಆದ್ದರಿಂದ ಹಾಗೆ ಭಗವಂತ ಮಾಡಿದ್ದಾನೆ ಅಂತ ಅನಿಸ್ತದೆ. ಪೂರ್ವೋಕ್ತ ಅನುವಾದೇನ, ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ ಎರಡೆರಡು ಸರ್ತಿ ಯಾಕೆ ಹೇಳಿದ್ರಿ ಅಂದ್ರ ಎರಡೂ ಕಡೆಗಳಲ್ಲೂ ಒಂದೇ ಮಂತ್ರಾರ್ಥ ಹೇಳಿಲ್ಲ, ಬೇರೆ ಬೇರೆ ಅವ. ಪೂರ್ವೋಕ್ತ ಅನುವಾದೇನ ಶೋಕಮೋಹ ಭಾವ ವಿಜಾನತಶ್ಚ ಅತ್ರ ಉಚ್ಯತೆ. ಹಿಂದಿನ ಮಂತ್ರದಲ್ಲಿ ಭಗವಂತ ಎಲ್ಲಾ ಕಡೆ ಇದ್ದಾನ ಅವೆಲ್ಲ ಹೇಳಿದ್ದನ್ನ ಮತ್ತ ಅನುವಾದ ಮಾಡಿ ಈ ಮಂತ್ರದಾಗ ಹೆಚ್ಚಿಂದೇನ್ ಹೇಳ್ಯಾರ ಅಂತ ಕೇಳಿದ್ರೆ ಶೋಕಮೋಹ ಭಾವವನ್ನು ಹೆಚ್ಚಿನದ್ದನ್ನ ಹೇಳ್ಯಾರ. ನೋಡ್ರಿ 6 ಮತ್ತು 7 ಮಂತ್ರಗಳನ್ನ, ಎರಡೂ ಮಂತ್ರಗಳನ್ನ ಪಕ್ಕ ಪಕ್ಕದಲ್ಲಿ ಇಟ್ಟು ನೋಡಿದ್ರೆ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮನ್ನೇವ ಅನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತತೋ ನ ವಿಜಿಗುಪ್ಸತೆ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಭೂದ್ವಿಜಾನತಃ ತತ್ರ ಕೋ ಮೋಹ ಕೋ ಕಶೋಕ ಏಕತ್ವಂ ಅನುಪಶ್ಯತಃ. ಎರಡೂ ಮಂತ್ರಗಳಲ್ಲಿ ಪೂರ್ವೋಕ್ತ ಭಾಗ ಪೂರ್ವಾರ್ಧ ಒಂದೇ ರೀತಿ ಅದ. ಅದನ್ನೇನ್ ಮಾಡಿದ್ರು ಅಂದ್ರೆ ಹಿಂದೆ ಹೇಳಿದ್ದನ್ನ ಹೇಳಿ
ಮತ್ತೆ ಹೊಸ ವಿಷಯವನ್ನ ಅನುವಾದ ಮಾಡಿದ. ಅದಕ್ಕೆ ಹೇಳಿದ್ರು ಅಭ್ಯಾಸಶ್ಚ ಸರ್ವಗತತ್ವಸ್ಯ ತಾತ್ಪರ್ಯ ದ್ಯೋತನಾರ್ಥ. ಇದಕ್ಕೇನ್ ಕರೆದಾರ? ಅಭ್ಯಾಸ. ಈ ಅಭ್ಯಾಸ ಯಾಕಪ್ಪ ಅಂದ್ರೆ ಭಗವಂತನು ಸರ್ವತ್ರ ವ್ಯಾಪ್ತ ಅನ್ನುವುದರಲ್ಲಿ ನಮಗೆ ತಾತ್ಪರ್ಯ ಅದ. ನಮಗೆ ಎಲ್ಲಿ ಇಂಟ್ರೆಸ್ಟ್ ಅದ ಅಂದ್ರೆ ದೇವರು ಸರ್ವಗತನಾಗಿದ್ದಾನೆ ಎಂದು ಹೇಳುವ ವಿಷಯದಲ್ಲಿ ತಾತ್ಪರ್ಯ ಉಂಟು. ಸರಿ, 7ನೇ ಶ್ಲೋಕ ಮುಗೀತು. ಮೋಹ ಅಂದ್ರೆ ಅಶೋಭನೇಶು ಶೋಭನಾಧ್ಯಾಸೋ ಮೋಹ. ಯಾವುದು ನೋಡ್ರಿ, ಮೋಹ ಅಂದ್ರೆ ಏನು ಅಂತ ದುಡ್ಕೇಳೋ ಪ್ರಶ್ನೆ ಕೇಳ್ಯಾರ. ಏನದ ಅಂದ್ರೆ ಯಾವುದು ಅಮಂಗಳ ಪದಾರ್ಥವೋ ಅದರಲ್ಲಿ ಮಂಗಳ ಎನ್ನುವ ಬುದ್ಧಿ ಇಟ್ಟುಕೊಳ್ಳೋದೇ ಮೋಹ. ಗೊತ್ತಾಯ್ತು? ಅರ್ಜುನ ಮೋಹದಿಂದಾಗಿ ಯುದ್ಧವಲ್ಲೇ ಅಂದ, ಯಾವ ಬಂಧುಗಳು ಎಂಬ ಮೋಹದಿಂದ ಅಂತ ಏನ್ ತಿಳ್ಕೊಂಡಿದ್ದವ? ಇವ್ರಲ್ಲ ನಂಗೆ ಮಂಗಳ ಉಂಟು ಮಾಡ್ತಾರ, ಒಳ್ಳೇದು ಉಂಟು ಮಾಡ್ತಾರ ಅಂತ ತಿಳ್ಕೊಂಡಿದ್ದ. ಎಲ್ಲ ಒಳ್ಳೇದು ಮಾಡಿದ್ರು, ನಮ್ಗೆ ಕೆಟ್ಟದ್ದೇ ಮಾಡಿದ್ರು. ಇದಕ್ಕೆ ಮೋಹ ಶಬ್ದಾರ್ಥ ಏನು? ಮೋಹ ಶಬ್ದಾರ್ಥ ಏನು ಬರ್ಕೊಂಡು ಇಟ್ಟುಕೊಳ್ರಿ. ಅಮಂಗಳವಾದದ್ರಲ್ಲಿ ಮಂಗಳವೆನಿಸುವ ಬುದ್ಧಿಯೇ ಮೋಹ. ಪ್ರಭಾಕರ್ ರೈಟಿಂಗೋ ಸರಿ. ಏನಂತಾರ? ಅಮಂಗಳವಾದ ವಿಷಯಗಳಲ್ಲಿ ಮಂಗಳವಿದು ಅಂತ ಅನಿಸುವುದೇ ಮೋಹ. ಕೇಳಿದ್ರೆ ಆಲೂರಾಚಾರ ಅಂತಾರ ಮೋಹ ಭಾರಿ ಮೋಹರಿ ಆಚಾರ. ಪುತ್ರ ವ್ಯಾಮೋಹ ಅಂತಿರ್ತಾರಲ್ಲ, ಧೃತರಾಷ್ಟ್ರನ ಕಥೆ ಹೇಳಿ ದ್ರೋಣಾಚಾರ್ಯಗೆ ಪುತ್ರ ವ್ಯಾಮೋಹ ಅಂದ್ರೆ ಏನು? ನನ್ನ ಮಗ ಇವ ನನಗೆ ಒಳ್ಳೇದ್ ಮಾಡ್ತಾರ ಅಂತ ಭಾವಿಸಿರ್ತಾನ, ಮಾಡೋದು ಅಮಂಗಳನೇ. ಅದಕ್ಕೆ ಅಮಂಗಳ ಉಂಟು ಮಾಡುವರಲ್ಲಿ ಮಂಗಳ ಉಂಟು ಮಾಡುವರು ಅಂತ ತಿಳಿಯೋದು. ಶ್ರೀನಿವಾಸ್ ಅರ್ಥ ಆಯ್ತಾ? ಶ್ರೀನಿವಾಸ್ ಓಕೆ, ರೈಟ್. ಇನ್ನ ಈಗ ಹೌದು ಅಂದ್ರೆ ಈಗ ಭಗವಂತನ ಬಗ್ಗೆ ತಿಳಿದುಕೊಂಡದ್ದಕ್ಕ ಹಂಗೆಲ್ಲ ಶೋಕ ಮೋಹಗಳು ಹೋಗ್ಬಿಡ್ತಾವ ಹೆಂಗ್? ಅಂದ್ರೆ ಭಗವಂತನನ್ನ ತಿಳಿದ ಮೇಲೆ ಅವನನ್ನ ಪಡೆಯುತ್ತೇವೆ. ಭಗವಂತನನ್ನ ತಿಳಿದಾದ ಮೇಲೆ ಅವನನ್ನ ಪಡೆಯುತ್ತೇವಾದ್ದರಿಂದ ಶೋಕ ಮೋಹಾದಿಗಳಿಲ್ಲ ಅಂತ ಮುಂದೆ 8ನೇ ಮಂತ್ರದಲ್ಲಿ. ಎಂಥ ಭಗವಂತ ನಾವು ಪಡೆಯೋ ಭಗವಂತ ಎಂಥವ ಅಂದ್ರೆ ಸಪರ್ಯಗಾತ್ ಶುಕ್ರಮಕಾಯಮವ್ರಣಂ ಅಸ್ನಾವಿರಂ ಶುದ್ಧಮಪಾಪರಿದ್ಧಂ ಕವಿರ್ಮನೀಷಿ ಪರಿಭೂ ಸ್ವಯಂಭೂ ಯಾಥಾ ತಥ್ಯತೋ ಅರ್ಥಾನ್ ವ್ಯವಧಾತ್ ಶಾಶ್ವತೀಭ್ಯ ಸಮಾಭ್ಯ. ಅದ್ಭುತ ಮಂತ್ರ. ಏನಂತಾರ? ಪರಮಾತ್ಮ ಸಪರ್ಯಗಾತ್, ಆ ಜ್ಞಾನಿ ಭಗವಂತನನ್ನ ತಿಳಿದುಕೊಂಡದ್ದರ ಫಲವಾಗಿ ಭಗವಂತನನ್ನು ಹೊಂದಿದ. ಪರ್ಯಗಾತ್ ಹೊಂದಿದ. ಯಾರು ಹೊಂದಿದರು? ಭಗವಂತನನ್ನು ತಿಳಿದವನು ಭಗವಂತನನ್ನು ಹೊಂದಿದ. ಹೆಂಗಿದ್ದಾನ ದೇವರು ಅಂದ್ರೆ ಒಂದೊಂದೇ ಹೆಸರುಗಳು ದೇವರ ಹೆಸರು. ಶುಕ್ರಂ, ದೇವರಿಗೆ ಶುಕ್ರ ಅಂತ ಹೆಸರಂತೆ. ಅಕಾಯಂ ಮತ್ತೊಂದು ಹೆಸರು. ಅವ್ರಣಂ ಮತ್ತೊಂದು ಹೆಸರು. ಅಸ್ನಾವಿರಂ ಶುದ್ಧಂ ಅಪಾಪವಿದ್ಧಂ. ಕವಿಹಿ ಮನೀಷಿ ಪರಿಭೂಹು ಸ್ವಯಂಭೂಹು ಯಾಥಾ ತಥ್ಯತಃ ಅರ್ಥಾನ್ ವ್ಯವಧಾತ್ ಶಾಶ್ವತೀಭ್ಯ ಸಮಾಭ್ಯ. ಇಷ್ಟು ಶ್ಲೋಕ ಪದಚ್ಛೇದಗಳಾಯ್ತು. ಈಗ ನೋಡ್ರಿ, ಶುಕ್ರಂ ಅಂತ ಹೆಸರಂತ ದೇವರಿಗೆ. ಯಾಕೆ ಶುಕ್ರ? ನೋಡಿದ್ರೆ ಶುಕ್ರ ಅನ್ನೋ ಶಬ್ದಕ್ಕ ಸಂಸ್ಕೃತದೊಳಗ ವೀರ್ಯ ಅಂತ ಅರ್ಥದ್ರಿ. ಶುಕ್ರ ಶಬ್ದಕ್ಕ ಅದೇ ದೇವರಿಗೆ ವೀರ್ಯ ಅಂತ ಹೆಸರಿಡ್ತೀರಿ ಅಂದ್ರ ಅಯ್ಯೋ ಖಡ್ಡ. ನೋಡು ವಾಕ್ಯ ನೋಡು, ವರಾಹ ಪುರಾಣದಲ್ಲಿ ಏನು ಬರೆದಿದ್ದಾರೆ ವೇದವ್ಯಾಸ ದೇವರು ಅಂದ್ರೆ ಶುಕ್ರಂ ತತ್ ಶೋಕರಾಹಿತ್ಯಾತ್. ದೇವರಿಗೆ ಶುಕ್ರ ಅಂತ ಯಾಕೆ ಹೆಸರು ಅಂದ್ರೆ ಎಂದೂ ದುಃಖವೇ ಇಲ್ಲ, ಶೋಕರಹಿತ. ಅಶೋಕ ಆದದ್ದಕ್ಕ ಅವ ಶುಕ್ರ ಅಂತ ಕರ್ಸ್ಕೊಂಡನಂತವ. ಏನವ ಯಾಕೆ ಶುಕ್ರ ಅಂತ ಕರ್ಸ್ಕೊಂಡ? ಅಶೋಕ ಆದದ್ದಕ್ಕ ಅರ್ಥ ಆಗ್ತಿಲ್ಲಪ್ಪ ಏನಂತ ಹೇಳಿ. ಅಶೋಕ ಆದದ್ದಕ್ಕ ಅವ ಏನ್ ಕರ್ಸ್ಕೊಂಡ? ಶುಕ್ರ ಅಂತ ಕರ್ಸ್ಕೊಂಡ. ಶುಕ್ರ ಅಂತ ದೇವರಿಗೆ ಹೆಸರು. ಯಾಕೆ ದೇವರಿಗೆ ಶುಕ್ರ ಅಂದ್ರೆ ಅವನು ವೀರ್ಯದಲ್ಲಿ ಇದ್ದದ್ದಕ್ಕಾಗಿ ಅಲ್ಲ, ಅವನೇ ವೀರ್ಯ ರೂಪನಾಗಿದ್ದಕ್ಕಾಗಿ ಅಲ್ಲ. ಶುಕ ಪ್ಲಸ್ ರ. ಶುಕ್ ಅಂದ್ರೆ ಶೋಕ, ರ ಅಂದ್ರೆ ರಹಿತ. ಶುಕ್ರ ಶೋಕರಹಿತನಾದದ್ದರಿಂದ ಅವನಿಗೆ ಶುಕ್ರ ಅಂತ ಹೆಸರು. ಬರ್ಕೊಂಡಿಟ್ಟುಕೊಳ್ರಿ, ಶುಕ್ರ ಅಂತ ಹೆಸರು ಯಾಕೆ? ಶುಕ್ರಂ ತತ್ ಶೋಕರಾಹಿತ್ಯಾತ್. ಸರಿ ಇದೆಯಾ? ಅರ್ಥ ಆತೇನ್ರಿ? ಸರಿ, ಮುಂದ ಏನು? ಆಮೇಲೆ ಆವರಣಂ ಅಂತ ಹೆಸರದರಿ ಅವನು ದೇವರಿಗೆ. ಯಾಕ ಆವರಣಂ ಅಂತದ ಅಂತಂದ್ರೆ ನಿತ್ಯ ಪೂರ್ಣತಃ. ತೆಳಗ ಭಾಷ್ಯ ನೋಡ್ರಿ. ಶುಕ್ರಂ ತತ್ಶೋಕರಾಹಿತ್ಯಾತ್ ಆವರಣಂ ನಿತ್ಯ ಪೂರ್ಣತಃ. ದೇಶತಃ ಕಾಲತಃ ಗುಣತಃ ಪೂರ್ಣನಾದದ್ದರಿಂದ ದೇವರಿಗೆ ಆವ್ರಣ ಅಂತ ಕರೀತಾರ. ಯಾಕ ಹಂಗ ಬಂತು ಅಂದ್ರೆ ಟೀಕಾಕೃತ್ಪಾದರು ಬಿಡಿಸ್ತಾರ, ರಾಯರು ತಿಳಿಸ್ತಾರ. ವ್ರಣ ಸಂಚೂರ್ಣನೆ ವ್ರಣಸ್ತೋಕೆ ಧಾತು ಅದ. ಎರಡರ್ಥ. ವ್ರಣ ಅಂದ್ರೆ ಸ್ವಲ್ಪ,
ಅವರ್ಣ ಅಂದ್ರೆ ಸ್ವಲ್ಪ ಅಲ್ಲ ಅಂದ್ರೆ ಬಹಳ ಅಂತ ಅರ್ಥ, ಬಹಳ ಅಂದ್ರೆ ಪೂರ್ಣ ಅಂತ ಅರ್ಥ. ಮುಗ್ದೋದ್ ಕೆಲಸ. ಹಿಂಗ ರೀತಿಲ್ಲೋ ಹಿಂಗ್ ಶಬ್ದ ಅರ್ಥ ಮಾಡ್ತಿರ್ತಾರ ಅಂತೇಳಿ. ವ್ರಣ ಅಂದ್ರೆ ವಾಸ್ತವದಲ್ಲಿ ವ್ರಣ ಅಂದ್ರೆ ಗಾಯ ಅಂತ ಅರ್ಥ. ಅವರ್ಣ ಅಂದ್ರೆ ಗಾಯವಿಲ್ಲದವನು ಅಂತ ಅರ್ಥ ಹೇಳಬೇಕು. ಶ್ರೀಮದಾಚಾರ್ಯ ಅಂತಾರೆ ಅದೆಲ್ಲ ನೀವ್ ಇಟ್ಕೊಳ್ರಿ, ನಿತ್ಯ ಪೂರ್ಣ ಅಂತ ನಾ ಅರ್ಥ ಮಾಡ್ತೀನಿ. ಯಾಕಂದ್ರೆ ವ್ರಣ ಅಂದ್ರೆ ಸ್ವಲ್ಪ, ಅವರ್ಣ ಅಂದ್ರೆ ಸ್ವಲ್ಪ ಅಲ್ಲ ಅಂದ್ರೆ ಬಹಳ ಅಂದ್ರೆ ಪೂರ್ಣ ಅಂತ ಅರ್ಥ. ಹಿಂಗ್ ತಿಳ್ಕೊಳ್ರಿ, ತಿಳಿತಾ? ಹಂಗೂ ಹೇಳ್ಬಹುದು. ಅವರ್ಣ ಅನ್ನೋ ಶಬ್ದಕ್ಕ ಗಾಯವಿಲ್ಲದವನು ಅಂತೂ ಅರ್ಥ ಹೇಳಬಹುದು. ಯಾಕ? ಮಹಾಭಾರತ ಯುದ್ಧದಲ್ಲಿದ್ದ ಕಂಸನ ಜೊತೆಗೆ ಯುದ್ಧ ಮಾಡ್ಯಾನ, ಬೇಕಾದ ಜನರ ಜೊತೆಗೆ ಯುದ್ಧ ಮಾಡಿದ್ರು ದೇವರಿಗೆ ಗಾಯ ಆಗ್ಯದಂತ ಇಲ್ಲೇ ಇಲ್ರಿ ಎಲ್ಲೂ. ಇಲ್ಲ ಆಗಿದ್ ಗಾಯ ದೇವರಿಗೆ ಎಂದ್ರ ಗಾಯ ಆಗಿದ್ ನೋಡ್ರಿ ನಾವು ವೆಂಕಪುರ ಬಿಟ್ಟು ಅದು ತೋರ್ಸ್ಯಾನ ಗಾಯ ಆದದ್ದಲ್ರಿ ಅದು. ಹಾ ಆದಂಗ್ ತೋರ್ಸಿದ್ದು ಭೀಷ್ಮಾಚಾರ ಮಾಡ್ಬಿಟ್ಟು ಹೇಳ್ತಾರ, ಅವ್ರು ಸ್ತೋತ್ರ ಮಾಡ್ಯಾರ. ನಾನ್ ಹಿಂಗ್ ಬಾಣ ಹೊಡೆದಾಗ ರಕ್ತ ಬಂದ್ ನಿನಗಂತ ಸ್ತೋತ್ರ ಮಾಡೋದಕ್ಕೆ ವದರಾಜ ಸ್ವಾಮಿ ಬರ್ದಾರ್ರಿ. ಅದೆಲ್ಲ ಅವಂದಲ್ಲದು, ಮಂದಿ ರಕ್ತದು. ಆಜು ಬಾಜು ಇದ್ದವ್ರ ರಕ್ತ ಸಿಗದ, ಅದಕ್ಕೆ ಅವ್ನ ರಕ್ತ ಅಂತ ತಿಳ್ಕೊಂಡ್ರ ಬೇರೆದವ್ರ ರಕ್ತ ಸಿಗದ ಅಂತ ಹೇಳಿ. ಅವರ್ಣಂ ನಿತ್ಯ ಪೂರ್ಣತಃ. ಇನ್ನ ಶುದ್ಧಂ ಅಂತದ್ರಿ. ಯಾಕ ಅಂದ್ರ ಪಾವನತ್ವಾತ್ ಸದಾ ಶುದ್ಧಂ. ದೇವರು ಪವಿತ್ರತಮನಾದದ್ದರಿಂದ ಅವನಿಗೆ ಶುದ್ಧ ಅಂತ ಕರಿಬೇಕು. ಯಾಕೆ ದೇವರಿಗೆ ಶುದ್ಧ ಅಂತ ಕರಿಬೇಕು? ಪಾವನತ್ವಾತ್, ಪವಿತ್ರನಾಗಿದ್ದಾನೆ. ಅಷ್ಟೇ ಅಲ್ಲ, ಶ್ರೀಮದಾಚಾರ್ಯರು ಒಂದು ಮಾತನ್ನ ಬರೀತಾರೆ. ಎಲ್ಲಿ? ಭಾಗವತ ತಾತ್ಪರ್ಯದಲ್ಲಿ ಎಷ್ಟು ಚಂದ ಬರೀತಾರೆ ಅಂತಂದ್ರೆ, ಈ ಲೋಕದಲ್ಲಿ ತುಳಸಿ ಪವಿತ್ರ, ಗೋವು ಪವಿತ್ರ, ಗಂಗಾಜಲ ಪವಿತ್ರ, ಹಾಲು ಮೊಸರು ಪವಿತ್ರ, ಇವೆಲ್ಲ ಪವಿತ್ರ ಅಂತ ಹೇಳ್ತಾರೆ. ಇವೆಲ್ಲ ಹೆಂಗ್ ಪವಿತ್ರ ಅದು? ಯಾಕಂದ್ರೆ ಇನ್ನುಳಿದ ಜಡ ಪದಾರ್ಥಗಳಲ್ಲಿ ಇಲ್ಲದೇ ಇರುವ ಗುಣ ಇದೆ ಏನದ್ರಲ್ಲಿ, ಜಡ ಪದಾರ್ಥನೇ ಅದು. ಹಾಗಿದ್ದರೆ ಲೋಕದಲ್ಲಿ ಗಂಗಾಜಲವೋ, ತುಳಸಿಯೋ, ಗೋವೋ, ಅಗ್ನಿಯೋ ಇವು ಪವಿತ್ರ ಆಗ್ಲಿಕ್ಕೆ ಕಾರಣ ಅಲ್ಲಿರುವ ಭಗವಂತನ ಸನ್ನಿಧಾನವೇ ಕಾರಣ. ಎಷ್ಟೆಷ್ಟು ಹೆಚ್ಚೆಚ್ಚು ಭಗವಂತನ ಸನ್ನಿಧಾನ ಬರ್ತದೋ ಅಷ್ಟಷ್ಟು ಅವುಗಳು ಏನ್ ಕರ್ಸ್ಕೋತಾವ? ಶುದ್ಧ ಅಂತ ಕರ್ಸ್ಕೋತಾವ. ಸ್ವತಃ ಶುದ್ಧನಾದ ವಿಷ್ಣುವಿನ ಸನ್ನಿಧಾನದಿಂದಾಗಿ ಪದಾರ್ಥಗಳು ಶುದ್ಧವೆನಿಸುತ್ತವೆ. ಅದಕ್ಕೆ ಪಾವನತ್ವಾತ್ ಸದಾ ಶುದ್ಧಂ. ಮೂಲ ಮಂತ್ರದಲ್ಲಿ ಅಕಾಯಂ ಅಂತದ. ಕಾಯ ಅಂದ್ರೆ ಶರೀರ, ಅಕಾಯ ಅಂದ್ರೆ ಶರೀರ ಇಲ್ಲದೆ ಇದ್ದವನು ಗೋವಿಂದ. ಮತ್ ದೇವರಿಗೆ ಶರೀರ ಇಲ್ಲ ಅಂದ್ರೆ ಮುಂದವ ಕೈ ಸೃಷ್ಟಿ ಸ್ಥಿತಿ ಎಲ್ಲ ಮಾಡೋದು ಹೆಂಗ್? ಮತ್ತ ಅದಕ್ಕೆ ಶ್ರೀಮದಾಚಾರ್ಯ ಅಂತಾರ ಅಕಾಯಂ ಲಿಂಗ ವರ್ಜನಾತ್. ದೇವರಿಗೆ ಲಿಂಗ ದೇಹವಿಲ್ಲದೆ ಇದ್ದದ್ದರಿಂದ ಅಕಾಯ ಅಂತ ಕರೆದಾರ. ಎಷ್ಟ್ ಚಂದ ನೋಡ್ರಿ, ಉಪನಿಷತ್ ಎಷ್ಟು ಅದ್ಭುತ ಮಾತು ಹೇಳ್ತದ. ದೇವರಿಗೆ ಲಿಂಗ ಶರೀರವಿಲ್ಲ. ಲಿಂಗ ಶರೀರ ಅವೆಲ್ಲ ನೀವು ಇದನ್ನ ಹೇಳ್ಬೇಡ್ರಿ, ಪುರಾಣ ಹೇಳ್ಬೇಡ್ರಿ. ಲಿಂಗ ಶರೀರ ಇಲ್ಲ, ಇಷ್ಟೇ ವಿಷಯ ನಮ್ಗೆ. ನೀವು ಅವೆಲ್ಲ ಉಳಿದರ ಕತೆ ಆಮೇಲೆ. ಏನು ಬರ್ಕೊಂಡೆ ಏನಂತ? ಲಿಂಗ ಶರೀರ ಇಲ್ಲ ಯಾರಿಗೆ? ದೇವರಿಗೆ. ಅಕಾಯ, ದೇವರಿಗೆ ಲಿಂಗ ದೇಹವಿಲ್ಲ. ಬರ್ದಿಟ್ಕೊಳ್ರಿ, ಏನಿಲ್ಲ, ದೇವರಿಗೆ ಲಿಂಗ ದೇಹವಿಲ್ಲ. ಎಷ್ಟು ಸುಂದರವಾದ ಮಾತು ಅಂದ್ರ, ಎಲ್ಲರಿಗೂ ಲಿಂಗ ದೇಹ ಅದ. ಎಕ್ಸೆಪ್ಷನಲ್ ಕೇಸ್ ಯಾರಪ್ಪ ಅಂತಂದ್ರೆ ಲಕ್ಷ್ಮೀನಾರಾಯಣರ ಬಿಟ್ಟರೆ ಉಳಿದವರು ಎಲ್ಲರಿಗೂ ಲಿಂಗ ದೇಹದ. ಚತುರ್ಮುಖ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿಕೊಂಡು ಜೀವ ಅಂತ ಕರೆಸಿಕೊಂಡ ಪ್ರತಿಯೊಂದಕ್ಕೂ ಲಿಂಗ ದೇಹ ಇದ್ದಾಗ, ಲಿಂಗ ದೇಹದಿಂದ ತಪ್ಪಿಸಿಕೊಂಡವರು ಯಾರು ಅಂದ್ರೆ ಗಂಡ ಹೆಂಡತಿ ಇಬ್ರ. ಅವ್ರಂತ ನೋಡ್ರಿ, ಎಲ್ಲರೂ ಬಂದಿರೋ ಕಾರ್ಯಕ್ರಮಕ್ಕ ಆ ಗಂಡ ಹೆಂಡತಿ ಇಬ್ರು ತಪ್ಪಿಸ್ಕೊಂಡಿದ್ರು ಅಂತ ಅಂತಿರಂಗಿಲ್ಲ. ಹಂಗ ಭಗವಂತ ಲಿಂಗ ಶರೀರ ರಹಿತನಾಗಿದ್ದಾನೆ. ಯಾಕಂದ್ರೆ ಅವಂಗೂ ಲಿಂಗ ದೇಹ ಇದ್ದಿದ್ರ, ಹಿಂಗ್ ಸುಮ್ನೆ ಲಿಂಗ ದೇಹ ಇದ್ದಿದ್ರ ಅವ ಯಾರ ಅನುಗ್ರಹದಿಂದ ಮತ್ತೆ ಲಿಂಗ ಶರೀರ ಭಂಗ ಮಾಡ್ಕೋಬೇಕಾಗಿತ್ತಿಲ್ಲ. ನಾವೇನೋ ನಿಮ್ಮ ಅನುಗ್ರಹ ಅಂತ ಹೇಳಿ ಅವ್ರಿವ್ರ ಅನುಗ್ರಹದಿಂದ ಲಿಂಗ ಶರೀರ ಭಂಗ ಮಾಡ್ಕೊಳ್ತೀವಿ. ಮತ್ತೆ ನಾವು ದೇವರು ಯಾರ ಅನುಗ್ರಹದಿಂದ ಲಿಂಗ ಶರೀರ ಭಂಗ ಮಾಡ್ಕೋಬೇಕಮ್ಮ? ಅದಕ್ಕೆ ಅವ್ನ ಲಿಂಗ ದೇಹವೇ ಇಲ್ಲ. ವೇದ ವಸ್ತುಸ್ಥಿತಿ ಹೇಳಿಕತ್ತ, ನಾವು ಸುಮ್ನೆ ಅದಕ್ಕೆ ಒಂದು ಹಾಸ್ಯ ಸೇರಿಸಿದ್ವಿ ಅಷ್ಟೇ. ಏನು ಸರ್, ಏನ್ ಅರ್ಥ ಆಯ್ತು? ಭಗವಂತನ ಲಿಂಗ ದೇಹ ಇಲ್ಲ, ಇಲ್ಲ ಲಿಂಗ ದೇಹ ಇಲ್ಲ. ಸರಿ, ಮುಂದೆ ಅಕಾಯಂ ಲಿಂಗ ವರ್ಜನಾತ್. ಉಪನಿಷತ್ನಲ್ಲಿ ಬಂದ ಅಕಾಯಂ ಅನ್ನುವ ಶಬ್ದಕ್ಕೆ ಲಿಂಗ ದೇಹವು ಇಲ್ಲ ಅಂತ ಅರ್ಥ. ಸ್ಥೂಲ ದೇಹಸ್ಯ ರಾಹಿತ್ಯಾದ್ ಅಸ್ನಾವಿರಮುದಾಹೃತಂ. ಲಿಂಗ ದೇಹ ಬಿಡ್ರಿ, ಸ್ಥೂಲ ದೇಹನೂ ಇಲ್ಲಂತವನಿಗೆ. ಅದಕ್ಕೆ ಅವಂಗ ಅಸ್ನಾವಿರ ಅಂತ ಕರೆದಾರ. ಮೇಲೆ ಮಂತ್ರದೊಳಗೆ 2ನೇ ಸಾಲಿನಾಗ ಅಸ್ನಾವಿರಂ ಅದ. ಅಸ್ನಾವಿರಂ ಅನ್ನೋ ಶಬ್ದಕ್ಕ ನಿಮ್ಮ ಸಾಲು ವ್ಯತ್ಯಾಸ ಅವರಿ, ನಮ್ಮ ಚಲೋ ಸಾಲು. ಅಸ್ನಾವಿರಂ ಅನ್ನೋ ಶಬ್ದಕ್ಕ ಸ್ಥೂಲ ದೇಹ ಇಲ್ಲ.
ಅಂದ್ರ ಮಜ್ಜ ಮಾಂಸ ರಕ್ತ ಮೇಧಸ್ಸು ಅಸ್ಥಿ ಇವೆಲ್ಲ ಏನು ಸಪ್ತಧಾತುಗಳಿಂದ ಕೂಡಿದ ದೇಹ ಇರಬೇಕೋ ಆ ದೇಹ ಇಲ್ಲ. ಯಾರಿಗೆ? ಭಗವಂತನಿಗೆ. ಭಗವಂತನಿಗೆ ಪಾಂಚಭೌತಿಕ ದೇಹವೂ ಇಲ್ಲ, ಭಗವಂತನಿಗೆ ಲಿಂಗ ದೇಹವೂ ಇಲ್ಲ. ಲಿಂಗ ಶರೀರ ಇಲ್ಲ, ಸ್ಥೂಲ ಶರೀರ ಇಲ್ಲ. ಇನ್ನೇನು ಉಳಿತಿನ್ನ? ಅನಿರುದ್ಧ ಶರೀರ ಒಂದು, ಸ್ವರೂಪ ದೇಹ ಒಂದು ಉಳಿಬೇಕು. ಅನಿರುದ್ಧ ಶರೀರ ಅವ ಕೊಡೋದಾದ್ರಿಂದ ಅವಂಗಿಲ್ಲ, ಉಳಿದದ್ದು ಒಂದು ಸ್ವರೂಪ ದೇಹ ಒಂದು ಸ್ವರೂಪ ಒಂದು ಉಳ್ಕೊಂಡು. ಆಯ್ತಾ? ಮುಂದೆ ನೋಡ್ರಿ. ಏವಂ ಭೂತೋಪಿ ಸಾರ್ವಜ್ಞಾತ್ ಕವಿರಿತ್ತೇವ ಶಬ್ದತೆ ಅಲ್ರಿ. ಅವಂಗ ಲಿಂಗ ದೇಹ ಇಲ್ಲ, ಸ್ಥೂಲ ದೇಹ ಇಲ್ಲ, ಏನೂ ಇಲ್ಲ ಅಂತೀರಿ. ಮತ್ತ ಅವ ಹೆಂಗ ಅಂದ್ರೆ ಇಷ್ಟಿದ್ರು ಅವ ಸರ್ವಜ್ಞನಾದದ್ದರಿಂದ ಅವನಿಗೆ ಕವಿ ಅಂತ ಕರೀತಾರ. ಏನ್ ಕರೀತಾರ? ಕವಿ. ಕವಿ ಅಂದ್ರೆ ಸರ್ವಜ್ಞ ಅಂತ ಅರ್ಥ. ಲಿಂಗ ಶರೀರ ಇಲ್ಲ, ಸ್ಥೂಲ ಶರೀರ ಇಲ್ಲ, ಮತ್ತೊಂದು ಹೇಳಿದ್ರಲ್ಲ ಅನಿರುದ್ಧ ದೇಹ ಇಲ್ಲ. ಹಾಗಾಗಿ ಏನಾಯ್ತು? ಕವಿ ಎಂದು ಯಾಕೆ ಕರೆಯುತ್ತಾರೆ ಅಂದ್ರೆ ಸರ್ವಜ್ಞನಾದದ್ದರಿಂದ. ಮುಗೀತು. ಕವಿತಾ ಬರೆದದ್ದಕ್ಕೆ ಕವಿ ಅಲ್ಲ, ಕವಿತೆ ಬರಿತಾನಾದ್ರಿಂದ ಇವ ಕವಿ, ಅಥವಾ ಕವಿತಾ ಬರ್ಗಂಡಾಗ್ಯಾನಾದ್ರಿಂದ ಕವಿ. ಹಿಂಗೇನಿಲ್ರಿ. ಸರಾಫ್ ಅವ್ರ ಕವಿತಾಪತಿ ಆದ್ರಿಂದ ಕವಿ ಅಲ್ಲವ. ಏನು ಕವಿತಾಪತಿ ಅದರಿಂದ ಕವಿ ಅಂತ ಹಿಂಗ ಅನ್ಬಾರ್ದು. ಮತ್ತೆ ಸರ್ವಜ್ಞನಾದ್ರಿಂದ ಕವಿ. ಮಹೇಶಾಚಾರ್ಯ ತಿಳಿತೇನು? ಕವಿತಾಪತಿ ಆದ್ರಿಂದ ಕವಿ ಅಂತ ಅನ್ಬಾರ್ದು. ಅವಂಗ ಕಪಿ ಏನ್ಬೇಕಾಗ್ತದೆ? ವಿಶೇಷ ಬಂತು ನೋಡ್ರಿ ಅವಂಗ. ಬ್ರಹ್ಮದೇವ್ರಿಗೆ ಏನ್ ಬಂತು? ಆದಿ ಕವಿ ಅಂತ ಆದಿ ಸೇರಿಸಿದ್ರ ಅವಂಗ. ಬರೇ ಕವಿ ಅಂದ್ರೆ ಇವ ನಾರಾಯಣ, ಅವ ಆದಿ ಕವಿ ಅಂದ್ರೆ ಅವ ಆಗ್ತಾನೆ, ಇವ ಬ್ರಹ್ಮದೇವ್ರ ಆಗ್ತಾನೆ. ಅದಕ್ಕೆ ವಿಶೇಷಣ ಸೇರಿಸಿದ್ರು. ತಿಳಿತಿಲ್ಲೋ? ಮುಂದ ಏವಂ ಭೂತೋಪಿ ಸಾರ್ವಜ್ಞಾತ್ ಕವಿರಿತ್ತೇವ ಶಬ್ದತೆ. ಬ್ರಹ್ಮಾದಿ ಸರ್ವ ಮನಸಾಂ ಪ್ರಕೃತಿಯ ಮನಸೋಪಿ ಚ ಈಶ್ರಿತತ್ವಾತ್ ಮನೀಷಿ ಚ. ಕವಿರ್ಮನೀಷಿ ಮಂತ್ರದೊಳಗೆ ಮನೀಷಿ ಅಂತದ. ಹಂಗಂದ್ರೆ ಏನು ಅಂದ್ರ ಬ್ರಹ್ಮಾದಿ ದೇವತೆಗಳ ಮಹಾಲಕ್ಷ್ಮಿಯ ಮನಸ್ಸನ್ನು ನಿಯಂತ್ರಿಸುತ್ತಾನಾದ್ರಿಂದ ದೇವರಿಗೆ ಮನೀಷಿ. ಎಲ್ಲಿಯವರೆಗೆ? ಮಹಾಲಕ್ಷ್ಮಿಯ ಮನಸ್ಸನ್ನು ನಿಯಂತ್ರಣ ಮಾಡ್ತಾನವ. ನಿತ್ಯ ಮುಕ್ತಳವಳು. ನಿತ್ಯ ಮುಕ್ತಳಾಗಿ ಅನಾದಿ ಕಾಲದಿಂದ ಭಗವಂತನ ಜೊತೆಗಿದ್ದವಳ ಮನಸ್ಸನ್ನು ನಿಯಂತ್ರಿಸುತ್ತಾನಾದ್ದರಿಂದ ದೇವರಿಗೆ ಮನೀಷಿ ಅಂತ ಕರೀತಾರೆ. ಮುಂದ ಸ ಪರಿಭೂ ಸರ್ವತೋ ವರಹ. ಅವಂಗ ಪರಿಭೂ ಅಂತ ಶಬ್ದದ. ಯಾಕ? ಸರ್ವೋತ್ತಮನಾದದ್ದರಿಂದ ಪರಿಭೂ. ಇನ್ನು ಸ್ವಯಂಭೂ ಅಂತದ. ಸದಾ ಅನನ್ಯಾಶ್ರಯತ್ವಾಚ್ಚ ಸ್ವಯಂಭೂ ಪರಿಕೀರ್ತಿತ. ಸದಾ ಅನನ್ಯಾಶ್ರಯ, ಇನ್ನೊಬ್ಬರನ್ನ ಎಂದೂ ಆಶ್ರಯಿಸಿಕೊಂಡಿಲ್ಲ, ಆದ್ದರಿಂದ ಅವನು ಸ್ವಯಂಭೂ ಎಂದು ಕರೆಸಿಕೊಳ್ಳುತ್ತಾನ. ಸಹ ಆ ಪರಮಾತ್ಮ ಸತ್ಯಂ ಜಗತ್ ಏತಾದೃಕಂ ನಿತ್ಯಮೇವ ಪ್ರವಾಹತಃ. ಪ್ರವಾಹತಃ ನಿತ್ಯವಾದ ಸತ್ಯವಾದ ಈ ಜಗತ್ತನ್ನು ಅನಾದ್ಯನಂತ ಕಾಲೇಶು ಅನಾದ್ಯನಂತ ಕಾಲಗಳಲ್ಲಿ ಪ್ರವಾಹಿಕ ಪ್ರವಾಹತಃ ಪ್ರಕಾರತಃ ಹೆಂಗ ನಡ್ಕೊಂಡು ಬಂದದೋ ಹಂಗ ನಿಯಮೇನೈವ ಸಸೃಜೇ ಭಗವಾನ್ ಪುರುಷೋತ್ತಮ. ಭಗವಂತ ಸೃಷ್ಟಿ ಮಾಡಿದ್ದಾನೆ. ಸಹ ಆ ಪರಮಾತ್ಮನು ಸತ್ಯಂ ಸತ್ಯಭೂತವಾದ ಜಗತ್ತನ್ನು ಎಂತಹದ್ದು? ಏತಾದೃನ್ ಇಂತಹ, ಇದೇನದಲ್ಲ ಇಂತಹ ಜಗತ್ತನ್ನು ನಿತ್ಯಮೇವ ಪ್ರವಾಹತಃ. ಪ್ರವಾಹತಃ ನಿತ್ಯ ಅಂತ ಕರೀತಾರೆ ಅದಕ್ಕ. ಪ್ರವಾಹತಃ ನಿತ್ಯ ಅಂದ್ರೆ ಏನು ಅಂತ ಆನಂದವರಿ ಜಿಜ್ಞಾಸ ಬಂದದ. ಈಗ ಅಂದ್ರ ಗಂಗಾ ದಂಡಿ ಮೇಲೆ ಕೂತೀನಿ. ಗಂಗಾ ದಂಡಿ ಮೇಲೆ ಕೂತ್ ಹೊತ್ನೊಳಗ ಎಲ್ಲಿ ಹೋಗಿದ್ವಿ? ಕಾಶಿಗೆ ಹೋಗಿದ್ವಿ. ಎಲ್ಲಿ ಹೋಗಿದ್ವಿ? ಹರಿದ್ವಾರಕ್ಕೆ ಹೋಗಿದ್ವಿ. ಎಲ್ಲಿ ಹೋಗಿದ್ವಿ? ಬದ್ರಿಗೆ ಹೋಗಿದ್ವಿ. ಅನ್ಕೋಬೇಕ್ರಿ, ಪುಣ್ಯ ಬರ್ತದ. ಅನ್ಕೋಬೇಕು, ಪುಣ್ಯ ಬರ್ತದ. ಹೌದಿಲ್ರಿ? ಅದಕ್ಕೆ ಎಲ್ಲಿ ಹೋಗಿದ್ವಿ? ಕಾಶಿಗೆ ಹೋಗಿದ್ವಿ. ಎಲ್ಲಿ ಹೋಗಿದ್ವಿ? ಬದ್ರಿಗೆ ಹೋಗಿದ್ವಿ. ಸರ ಕೂತಿರ್ಲ ಅಲಕನಂದ ದಂಡಿ ಮೇಲೆ. ಆ ಅಲಕನಂದ ದಂಡಿ ಮೇಲೆ ಕೂತಾಗ ನದಿ ಅಲಕನಂದ ಹರಿತಾ ಇದ್ದಾಳ. ಇವಳು ಪ್ರವಾಹತಃ ನಿತ್ಯ. ಪ್ರವಾಹತಃ ನಿತ್ಯ ಅಂದ್ರ ಅಲಕನಂದ ನಿತ್ಯ ಹೌದು, ಆದ್ರ ಪ್ರವಾಹ ಬಂದ್ ಹೋಗ್ತಿರ್ತದ. ನೀವು ಹಿಂದಿನ ಕ್ಷಣ ನೋಡಿದ ಗಂಗಾ ಮುಂದಿನ ಕ್ಷಣದಾಗ ಇಲ್ಲ. ಅವಳು ಗಂಗಾನೇ ಇಲ್ಲನೆ ಅಂದ್ರ ಇಲ್ಲ, ಗಂಗಾ ಇದ್ದಾಳ. ಗಂಗಾನೇ ಇಲ್ಲ ಅನ್ಲಿಕ್ಕೆ ಬರಂಗಿಲ್ಲ, ಗಂಗಾ ಇದ್ದಾಳ. ಹಂಗಾರ ಆಗಲೇ ಹಿಡಿದ ಗಂಗಾ ಏನು ಅಂದ್ರೆ ಅಲ್ಲ, ಆಕೆ ಹೋಗ್ಬಿಟ್ಟಾಳ. ಹಿಂಗಾಗಿ ಇದಕ್ಕೆ ಪ್ರವಾಹತಃ ನಿತ್ಯ ಅಂತ ಕರೀತಾರ. ಈ ಜಗತ್ತು ಹಂಗ. ಈ ಜಗತ್ತು ಹೆಂಗ? ಪ್ರವಾಹತಃ ನಿತ್ಯ. ಯಾಕ? ಬರ್ಕೋತ್ ಹೋಗ್ಕೋತಿರ್ತದ. ಎಷ್ಟು ಮಂದಿ ಇಂಥ ಆಚಾರ ಬಂದಾರೋ ಏನೋ, ಏನ್ ದೇಸಾರ ಎಲ್ಲಾ ಆಚಾರಗಳು ಹೋಗ್ಯಾರ, ಎಲ್ಲಾ ಆಚಾರ ಬಂದಾರ, ಮತ್ತ ಮುಗಿತದ. ಪ್ರವಾಹತಃ ನಿತ್ಯ ಅಂತ ಅರ್ಥ. ಹಾಗೆ ಆಗ್ತದ. ಅಶ್ವತ್ಥ ಅಂತ ಕರೀತಾರ.
ನಾಳೆಯೂ ಇವತ್ತಿನಂಗೆ ಇರಂಗಿಲ್ಲ ಆದ್ರಿಂದ ಅದಕ್ಕೆ ಅಶ್ವತ್ಥ ಅಂತ ಕರೆದಿಲ್ಲ ಮತ್ತ ಊರ್ಧ್ವ ಮೂಲ ಮದಶಾಕಂ ಅಶ್ವತ್ಥಂ ಪ್ರಾಗುರವ್ಯಯಂ 15ನೇ ಅಧ್ಯಾಯ ಗೀತಾ. ಏನಂದ್ರ ನಮ್ ಗೀತಾಚಾರು ಅಂದ್ರೆ ಕೃಷ್ಣ ಅಂತ ಅರ್ಥ. ಅವೇನಂತಾನ ಅಪಿ ನಾಳೆಗೆ ಇವತ್ತಿದ್ದಂಗೆ ಜಗತ್ತಿರಂಗಿಲ್ಲ, ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟ. ಡೋಂಟ್ ವರಿ, ನಾಳೆ ಮುಗೀತ್ ಕತೆ ಮುಗೀತಷ್ಟ. ಅದಕ್ಕೆ ಪ್ರವಾಹತಃ ನಿತ್ಯ ಅಂತ ಕರೀತಾರ. ಸರಿ, ಏನು ಅಕ್ಷರಗಳು ನಿತ್ಯ ಪ್ರವಾಹತಃ ನಿತ್ಯ ಅಲ್ಲ, ಸದಾ ನಿತ್ಯ, ಕೂಟಸ್ಥ ನಿತ್ಯ ಅಕ್ಷರಗಳು ಅದಲ್ಲ. ಸರಿನಾ? ಮುಂದೆ ನೋಡ್ರಿ ಏನಂತಾರ. ಅನಾದ್ಯನಂತ ಕಾಲೇಶು, ಇದು ಅನಾದಿ ಅನಂತ ಕಾಲದವರೆಗೂ ಕೂಡ ಪ್ರವಾಹಿಕ ಪ್ರಕಾರತ ಹಿಂಗ ಬರ್ಕೋತಿರ್ತದೆ, ಹಿಂಗ ಹೊಕ್ಕೋತಿರ್ತದ, ಅದ್ರ ಹಂಗೆ ಸೃಷ್ಟಿ ಮಾಡ್ತಾನೆ ದೇವ್ರು. ಮತ್ತೆ ವ್ಯತ್ಯಾಸ ಮಾಡಂಗಿಲ್ಲ. ನಿಯಮೇನ ಇವ ಸಸೃಜೇ ಭಗವಾನ್ ಪುರುಷೋತ್ತಮ. ನಿಯಮಾನುಸಾರವಾಗಿ ಸೃಷ್ಟಿ ಮಾಡ್ತಾನೆ. ಅಲ್ರಿ ಅವ್ನ ಕೈ ಇಲ್ಲ, ಕಾಲಿಲ್ಲ, ಬಾಯಿ ಇಲ್ಲ, ಮುಖ ಇಲ್ಲ, ಅವೇನ್ ಸೃಷ್ಟಿ ಮಾಡ್ತಾನ್ರಿ ಅಂದ್ರೆ ಯಾರೋ ನಿಮ್ಗೆ ಹೇಳಿದ್ದು ಇಲ್ಲ. ಅವಂಗ ದೇಹ ಅದ, ಎಂಥ ದೇಹ ಅದ ಅಂತ ಹೇಳ್ತೀವಿ ತಡಿ ಅಂದ್ರ ಅವ್ರು ನೋಡ್ರಿ. ಸಜ್ಞಾನಾನಂದ ಶೀರ್ಷೋಸೌ, ಅವನ್ ತಲಿ ಅಂದ್ರ ಆನಂದ ಜ್ಞಾನಗಳೇ ಅವನ್ ತಲಿ. ಸತ್ ಅಂದ್ರೆ ಏನು? ದೋಷ ದೂರ, ನಿರ್ದುಷ್ಟವಾದ ಜ್ಞಾನಾನಂದಗಳೇ ತಲೆಯಾಗಿವೆ. ಏನು ಸರ್, ಏನ್ ತಲೆಯಾಗಿ ಯಾವುದು? ಜ್ಞಾನಾನಂದಗಳೇ ತಲೆಯಾಗಿದೆ. ಸಜ್ಞಾನಾನಂದ ಬಾಹುಕಃ, ಅವನ ಬಾಹುಗಳೆಂತಹದ್ದು? ಜ್ಞಾನಾನಂದಗಳಾದ ಬಾಹುಗಳು. ಸಜ್ಞಾನಾನಂದ ದೇಹಶ್ಚ, ಸಜ್ಞಾನಾನಂದ ದೇಹ ಅಂದ್ರೆ ಮಧ್ಯಭಾಗ ಅಂತ ಅರ್ಥ. ಈಗ ಆನಂದ ನಿರ್ದುಷ್ಟವಾದ ಜ್ಞಾನ ಆನಂದಗಳೇ ಮಧ್ಯಭಾಗ. ಸಜ್ಞಾನಾನಂದ ಪಾದವಾನ್, ಕಾಲುಳ್ಳವನು. ಯಾಕಂದ್ರೆ ದೇಹ ಶಬ್ದಕ್ಕೆ ನೀವು ಮಧ್ಯಭಾಗ ಅಂತ ಅರ್ಥ ಮಾಡದೆ ಹೋದ್ರೆ ತಲಿ, ಕಾಲು, ಕೈ ಪ್ರತ್ಯೇಕ ಹೇಳಿಕತ್ತಾರೆ. ಮತ್ತೆ ದೇಹ ಅಂದ್ರೆ ಅದು ಡಬಲ್ ಆಗಿಲ್ಲೇನ, ಅದಕ್ಕೆ ಮಧ್ಯಭಾಗ ಅಂತ ಅರ್ಥ ಮಾಡ್ಬೇಕು. ತಿಳಿತೇನ್ರಿ? ಅದಕ್ಕೆ ದೇಹ ಶಬ್ದಕ್ಕೆ ಮಧ್ಯಭಾಗ ಅಂತ ಅರ್ಥ ಮಾಡ್ಕೊಳ್ರಿ. ಏವಂ ಭೂತೋ ಮಹಾವಿಷ್ಣು, ಹೀಗಿರುವಂತಹ ಪರಮಾತ್ಮನು ಯಥಾರ್ಥಂ ಜಗದೀದೃಶಂ, ಯಥಾರ್ಥವಾದ ಈ ಜಗತ್ತನ್ನು ಅನಾದ್ಯನಂತ ಕಾಲೀನಂ, ಅನಾದ್ಯನಂತ ಕಾಲದಲ್ಲಿ ಇರುವಂತಹ ಈ ಜಗತ್ತನ್ನು ಸಸರ್ಜ ಸೃಷ್ಟಿ ಮಾಡಿದ. ಆತ್ಮೇಚ್ಛೆಯ ಪ್ರಭು, ಯಾರು ಕೇಳಿ ಸೃಷ್ಟಿ ಮಾಡಿದವ? ನಿಮ್ ಕೇಳಿದ್ವಿ ನಾವು ಸೃಷ್ಟಿ ಮಾಡು ಅಂತಂದ್ರೆ ನಿನ್ಯಾರು ಕೇಳ್ತಾರೋ? ಕೊಟ್ರೇಶ ನಿನ್ಯಾರು ಕೇಳ್ತಾರ? ಗುಂಡೇಶ ನನ್ನ ಇಚ್ಛಾ ಬಂತ ಸೃಷ್ಟಿ ಮಾಡಿದೆ ಅಷ್ಟೇ. ಇಷ್ಟು ಕಮಾಂಡಿಂಗ್ ಅದ, ಹೋಲ್ಡ್ ಇಷ್ಟು ಹೋಲ್ಡ್ ಅದ ದೇವರಿಗೆ. ಇಚ್ಛಾ ಬಂದ್ರೆ ಮುಗಿದು ಹೋತ್. ದುನಿಯಾ ಒಂದಾಗಲ್ರಿ ಅವನ ವಿರುದ್ಧ ಆಗಿ ನೋಡಂತ ಮಾಡಿ ತೋರಿಸ್ತಾನ. ಹೌದಿಲ್ರಿ? ಅದಕ್ಕೆ ಹೇಳಿದ್ರು ಆತ್ಮೇಚ್ಛೆಯ, ತನ್ನ ಇಚ್ಛೆಯಿಂದ ಸೃಷ್ಟಿ ಮಾಡ್ತಾನ ಹೊರತಾಗಿ ನಮ್ಮನ್ನ ಯಾರನ್ನೂ ಮಾತಾಡ್ಸಂಗಿಲ್ಲ. ಸೃಷ್ಟಿ ಮಾಡ್ಲೇನ್ಪಾ ಅಂತ ಹಿಂಗ್ ಕೇಳಿ ಮಾಡಂಗಿಲ್ಲ. ಮನ್ಯಾಗ ಹೆಣ್ಮಕ್ಳು ಅಡಿಗೆ ಮಾಡೋ ಕಾಲಕ್ಕೆ ಏನ್ ಮಾಡ್ಲಿರಿ ಇವತ್ತು ಅಡಿಗೆ, ಸಾರು ಮಾಡ್ಲೋ ಹುಳಿ ಮಾಡ್ಲೋ ಅಂತ ಕೇಳ್ತಾರ. ಹಂಗೆ ಕೇಳಿ ಮಾಡ್ತಾನ. ನಾವೇನ್ರ ಮಾಡ್ತೀನಿ, ಉಣ್ತಿದ್ರು ಉಣ್ಣು, ಬೇಡ ಹೊರ ಹೋಗು ಅಂತ ನಾವ್ ಅಷ್ಟ ಕೆಲಸ ಅಂತ ನಾವು ಅಷ್ಟು ಅಲ್ಲ. ಅವ ಯಾವಾಗಾರ ಹೋಗ್ಲಿ ಅಡಿಗೆ ಮಾಡ್ತಿಷ್ಟೇ ಅಂದ್ರೆ ಅಷ್ಟು ಸ್ಟ್ರಾಂಗ್ ಇದ್ದಾಡ್ರಿ ಅವ. ಆತ್ಮೇಚ್ಛೆಯ ಪ್ರಭು ಸಸರ್ಜ. ಸರಿ, ವರಾಹ. ಇನ್ನು ಮುಂದ 9, 10, 11 ಈ 3 ಶ್ಲೋಕಗಳಲ್ಲಿ ಒಂದು ಏನಿಲ್ಲ, ಉಪನಿಷತ್ನಲ್ಲಿ ಬರ್ಲಿಲ್ಲ. ಉಪನಿಷತ್ನಲ್ಲಿ ಸೃಷ್ಟಿ ಮಾಡ್ತಾನ ಅಂತ ಇಷ್ಟ ಬಂತು, ನೀವು ಕೇಳ್ತೀರಿ ಅಂತ ತಿಳ್ಕೊಂಡು ಶ್ರೀಮದಾಚಾರ್ಯ ವರಾಹ ಪುರಾಣಕ್ಕೆ ಹೇಳಿದರು. ಸರಿನಾ? ಮುಂದೆ ಇನ್ನ ಪರಿಭೂ ಅಂದ್ರೆ ಸರ್ವೋತ್ತಮ ಅಂತ ಅರ್ಥ. ಸರಿ, ಮುಂದೆ ನೋಡ್ರಿ. 9, 10 ಮತ್ತು 11 ಈ ಮಂತ್ರಗಳಲ್ಲಿ ಒಂದು ಚಂದಾದ ವಿಷಯ ಹೇಳ್ತಾರೆ. ಈಗ ಏನ್ ಚಂದ ವಿಷಯ? ಇಷ್ಟೊತ್ತು ಭಗವಂತನ ಬಗ್ಗೆ ಹೇಳಿದ್ರಲ್ಲ, ಈಗೇನ್ ಹೇಳಿಕತಾರ ಅಂದ್ರ, ನಾವು ಈಗ ಸದ್ಯಕ್ಕ ಭಗವಂತನನ್ನು ಹೊಂದೋದು, ಮೋಕ್ಷ ಇತ್ಯಾದಿಗಳನ್ನು ಮಾತಾಡ್ಲಿಕತ್ತೀವಿ, ಸಂಸಾರ ನಿವೃತ್ತಿ ಇತ್ಯಾದಿ ಮಾತಾಡ್ಲಿಕತ್ತೀವಿ. 2 ಕೆಲಸ ನಮ್ಮಿಂದ ಆಗಬೇಕಂತ. ಒಂದು, ಮಿಥ್ಯಾಜ್ಞಾನದ ನಿಂದನ ಮಾಡಬೇಕು, ಯಥಾರ್ಥ ಉಪಾಸನೆಯನ್ನು ಮಾಡಬೇಕು. ಎರಡೂ ನಮ್ ಧರ್ಮ. ನೆನ್ಪಿಟ್ಕೊಳ್ರಿ. 2 ಅಂಶವನ್ನು ಹೇಳಲಿಕ್ಕೆ ಹೊರಟಾರ. ಈಗ ಬರ್ಕೊಳ್ರಿ. ಏನ್ ಬರ್ಕೋಬೇಕು 2 ಅಂಶ ಅಂದ್ರ, ಮಿಥ್ಯಾಜ್ಞಾನ ನಿಂದನೆಯ ಜೊತೆಗೂಡಿದ ಯಥಾರ್ಥ ಜ್ಞಾನವೇ ನಮಗೆ ಮೋಕ್ಷಕ್ಕೆ ಕಾರಣ. ಕೇವಲ ಯಥಾರ್ಥ ಜ್ಞಾನ ಮೋಕ್ಷಕ್ಕೆ ಕಾರಣವಲ್ಲ. ಅದಕ್ಕೆ ಪರಮತ ನಿರಾಕರಣ ಪೂರ್ವಕ ಸ್ವಮತ ಸ್ಥಾಪನವನ್ನ ಸನ್ಯಾಸಿಗಳು ಮಾಡ್ತಾರೆ. ಉಳಿದ ಆಚಾರ ಮಾಡಬಾರ್ದಂತ ಅರ್ಥ. ಮತ್ತೆ ಅವರು ಮಾಡಬೇಕು, ಆಚಾರ ಮಾಡೋಷ್ಟು ಇರಂಗಿಲ್ಲ, ಅವ್ರಿಗೆ ಟೈಮು ಇರಂಗಿಲ್ಲ ಪಾಪ ಆಚಾರಿಗೆ. ಅವರು ಮತ್ತೆ ಮಿಥ್ಯಾಜ್ಞಾನವನ್ನ ನಿಂದಿಸುವ ಮೂಲಕವಾಗಿ ಯಥಾರ್ಥ ಜ್ಞಾನವನ್ನು ಮಾಡ್ಕೋಬೇಕು.
ಬರೇ ನಾ ಸರಿ ತಿಳ್ಕೊಂಡ್ಬಿಟ್ಟೇನ್ರಿ ಸಾಕಲ್ರಿ ಅಂದ್ರೆ ನೀ ಸರಿ ತಿಳ್ಕೊಂಡು ಸಾಲತ್ತಮ್ಮ, ತಪ್ಪು ತಿಳ್ಕೊಂಡವ್ರನ್ನ ಖಂಡಿಸ್ಬೇಕು ನೀನು. ತಪ್ಪು ತಿಳ್ಕೊಂಡು ಹೆಂಗ್ ತಿಳ್ಕೊಬಾರ್ದು ಅಂತ ಹೇಳ್ಬೇಕ್ರಿ. ಯಾಕ್ರಿ ಅಂದ್ರೆ ನೋಡು, ಅದಕ್ಕೊಂದು ಸ್ವಾರಸ್ಯದ. ತಪ್ಪು ತಿಳಿದವರನ್ನ ನೀನು ಖಂಡಿಸದೆ ಹೋಗಿ ಕೇವಲ ನಾನು ಸರಿಯಾಗಿ ತಿಳ್ಕೊಂಡಿದ್ದೀನಿ ಅಂದ್ರೆ ತಪ್ಪು ತಿಳ್ಕೊಂಡವ್ರು ಏನ್ ದುಃಖಕ್ಕೆ ಒಳಗಾಗ್ತಾರಲ್ಲ ಅದಕ್ಕಿಂತ ಹೆಚ್ಚಿನ ದುಃಖಕ್ಕೆ ನೀ ಒಳಗಾಗ್ತಿ ಅವ್ರನ್ನ ಖಂಡಿಸದೆ ಹೋದ್ರ ಅಂತ ಈಶಾವಾಸ್ಯ ಉಪನಿಷತ್. ಉದಾಹರಣೆಗೆ ಈ ಊರ್ನ್ಯಾಗ ಪ್ಲೇಗ್ ಬಂದದ ಅಂತ ಇತ್ರಿ. ಹಿಂದಕ್ಕೆಲ್ಲ ಪ್ಲೇಗ್ ಬರ್ತಿದ್ವಲ್ಲ, ಪ್ಲೇಗ್ ಅಂದ್ರೆ ಇಲಿಗಳೆಲ್ಲ ಬೀಳ್ತಿದ್ವು. ಈ ಊರ್ನ್ಯಾಗ ಅದೇನೋ ಒಂದು ಕೊರೋನಾ ಅಂತ ಬಂದದ ಅಂತ ಇಟ್ಕೊಳ್ರಿ. ನಾ ಅಂತೂ ಹೋಗಂಗಿಲ್ಲಪ್ಪ, ಸುಳ್ಳ ಯಾಕ ಅಂತ ಹೇಳಿ ಕೂತ್ಬಿಟ್ಟ. ಇನ್ನೊಬ್ಬ ಯಾವನ ಆ ಊರಿಗೆ ಹೊಂಟಿದ್ದ. ಈಗ ನಿನ್ ಜವಾಬ್ದಾರಿ ಹೌದಿಲ್ಲೋ ಏನಂತ, ಆ ಊರ್ನೊಳಗ ಪ್ಲೇಗ್ ಅದ, ಕರೋನಾ ಅದ, ನಾನಾ ರೋಗಗಳವ, ಹೋಗ್ಬೇಡ ಅಂತ ಹೇಳ್ಬೇಕಾದದ್ ನಿನ್ ಕರ್ತವ್ಯನೋ ಬಿಟ್ಬಿಡೋದು. ನೋಡಿಯೂ ನೀನ್ ಅವ ಹೋಗೋದನ್ನ ನೋಡಿ ಬಿಟ್ಟಿ ಅಂದ್ರೆ ಅವ್ನ ನಾಳೆ ರೋಗ ಬಂದ ಅವ ಸತ್ತ ಅಂದ್ರೆ ಅದು ಜವಾಬ್ದಾರಿ ಯಾರ್ದು? ನಿಂದ. ರೋಗ ಹರಡ್ಲಿಕ್ಕೂ ಕಾರಣ ಆಗ್ತಾನ. ಬರೋಬ್ಬರಿ ಹೇಳಿದ್ರೆ ರೋಗ ಹರಡ್ಲಿಕ್ಕೆ ಇವನೇ ಕಾರಣ. ಯಾಕಂದ್ರೆ ನಾವು ತಗೊಂಡ್ಬರ್ತಾನ ನಿಂದ ಇಲ್ಲಿಗೆ. ಅದಕ್ಕೆ ಹಿಂದಿನ ಚೈನಾದಿಂದ ಬಂದವ್ರಲ್ಲ ಕೂಡ್ಸ್ಬಿಟ್ರಲ್ಲ ಅಲ್ಲೇ ಒಳಗೆ ಕ್ವಾರಂಟೈನ್ ಮಾಡಿ. ಮತ್ತೆ ಅದೇ ವ್ಯವಸ್ಥೆ ಅದು. ಅಂದ ಮೇಲೆ ನಾವು ಮಿಥ್ಯಾಜ್ಞಾನವನ್ನು ನಿಂದಿಸಲೇಬೇಕು. ಹೆಂಗ್ರಿ ಆಚಾರ, ಬೇರೆಯವ್ರ ಮನಸ್ಸಿಗೆ ನೋವು ಆಗ್ತದೆ ನಾವು ಖಂಡ ಮಾಡಿದ್ರೆ ಅಂದ್ರೆ? ನಿನ್ನ ಕಡೆ ಶಬ್ದ ಜಾಲ ಇಲ್ವೇನು? ಚಂದ ನೈಸ್ ಮಂದಿನ ಮಾತಾಡೋ ಕಾಲಕ್ಕೆಲ್ಲ ನೈಸ್ ಆಗಿ ಮಾತಾಡ್ತಿರ್ತಿ. ನಿನ್ ಕೆಲಸ ಮಾಡ್ಕೊಳ್ಳೋ ಕಾಲಕ್ಕೆ ಬೆಣ್ಣೊಳಗಿನ ಕೂದಲ ತೆಗೆದಂಗ್ ಮಾತಾಡ್ತಿರ್ತಿ. ಖಂಡ ಮಾಡ್ಲಿಕ್ಕೆ ಕಾಲಕ್ಕೆ ಬರೋದಿಲ್ಲ ನಿಂಗೆ ಶಬ್ದ ಬಳಸ್ಲಿಕ್ಕೆ. ಬಳಸು, ಶಬ್ದ ಸಂಪತ್ತು ಸಹಕಾರ ಮಾಡ್ಕೋ. ಒಟ್ಟಾರೆ ಸರಾಫ್ ಅವರ ಒಟ್ಟಾರೆ ತಾತ್ಪರ್ಯವೇನು ಅಂದ್ರೆ ಪರಮತ ನಿರಾಕರಣೆ ಮಾಡ್ಲೇಬೇಕು. ಯಾಕ ಅದಕ್ಕೊಂದು ಕಾರಣ ಅದು ಮುಂದೆ ಹೇಳಿದ್ದಾರೆ ತಗೊಳ್ರಿ. ಏನಂತಾರ ನೋಡ್ರಿ. ಅಂಧಂ ತಮಃ ಪ್ರವಿಶಂತಿ ಯೇ ಅವಿದ್ಯಾಮುಪಾಸತೆ ತತೋ ಭೂಯ ಇವತೆ ತಮೋಯವು ವಿದ್ಯಾಯಾಂ ರತಾಃ. ಯೇ ಅವಿದ್ಯಾಮುಪಾಸತೆ, ಯಾರು ಮಿಥ್ಯಾಜ್ಞಾನವನ್ನ ಮಾಡಿಕೊಂಡಿದ್ದಾರೋ ಏನ್ರಿ, ಪರಮಾತ್ಮನ ಬಗ್ಗೆ ತಪ್ಪು ತಿಳುವಳಿಕೆ ಯಥಾರ್ಥ ಜ್ಞಾನ ಮಾಡಿಕೊಂಡಿಲ್ಲ. ಅವಿದ್ಯಾಮುಪಾಸತೆ, ಭಗವಂತನ ವಿಷಯದಲ್ಲಿ ಚಲೋ ತಪ್ಪು ತಿಳ್ಕೊಂಡಾರ. ಹೇಳ್ತಿಲ್ಲ, ಏನ್ ಮಾಡ್ರ? ಚಲೋ ತಪ್ಪು ತಿಳ್ಕೊಂಡ್ರ ದೇವ್ರ ಬಗ್ಗೆ. ಅವಿದ್ಯಾಮುಪಾಸತೆ ಅಂಧಂತಮ ಪ್ರವೇಶಂತಿ, ಅಂಧಂತಮಸ್ಸಿಗೆ ಹೋಗ್ತಾರ ಅವರು. ನೀವು ತಡಿಲಿಕ್ಕೆ ಸಾಧ್ಯವೇ ಇಲ್ಲ. ಏನ್ ಮಾಡಿದ್ರೆ ಹೇಳ್ರಿ? ಯಾರು ಭಗವಂತನ ಬಗ್ಗೆ ತಪ್ಪು ತಿಳಿದಿದ್ದಾರೋ ಅವರು ಅಂಧನ್ ತಮಸ್ಸಿಗೆ ಹೋಗೋದನ್ನ ನೀವು ತಡೆಯಲಾರಿರಿ. ಆದರೆ ಸ್ವಾರಸ್ಯ ಏನಂತಾರ, ಅದಕ್ಕಂದ್ರು ಅಂಧಂತಮಃ ಪ್ರವಿಶಂತಿ ಯೇ ಅವಿದ್ಯಾಮುಪಾಸತೆ, ಯಾರು ಅವಿದ್ಯಾ ಅಯಥಾರ್ಥ ಜ್ಞಾನವನ್ನ ಮಾಡಿಕೊಂಡಿದ್ದಾರೋ ಏನ್ರಿ, ಯಾರು ಅಯಥಾರ್ಥ ಜ್ಞಾನವನ್ನ ಮಾಡಿಕೊಂಡಿದ್ದಾರೋ ಅವರು ಅಂಧಂತಮಃ ಪ್ರವಿಶಂತಿ, ಅಂಧಂತಮಸ್ಸಿಗೆ ಹೋಗ್ತಾರ. ಸಂಕೋಚ ಬೇಡ. ಅದರ ವಿಶೇಷ ಏನು? ತಥೋ ಭೂಯ ಇವತೆ, ಇನ್ನೂ ಅವರಕ್ಕಿಂತ ಹೆಚ್ಚು. ತಥೋ ಭೂಯ ಇವತೆ, ಅವರಿಗಿಂತ ಹೆಚ್ಚು. ಯಾರು? ಯವು ವಿದ್ಯಾಯಾಂ ರತಾಃ, ಯಾರು ಮಿಥ್ಯಾಜ್ಞಾನವನ್ನ ನಿಂದಿಸದೆ ನಾವಷ್ಟು ಯಥಾರ್ಥ ಜ್ಞಾನ ಮಾಡ್ಕೊಂಡಿವಿ ಸಾಕು ಅಂತ ಕೂತಿರ್ತಾನಲ್ಲ, ಅವನಕ್ಕಿಂತ ಹೆಚ್ಚು ಮಿಥ್ಯಾ ದುಃಖ ಪಡ್ತಾನ. ಶಾಸ್ತ್ರ ಬಹಳ ವಿಚಿತ್ರ ಹೇಳಿದ್ರಿ ಇಲ್ಲಿ. ಕೇಳಲಿಕ್ಕೆ ಏನು ಕೇಳಲಿಕ್ಕೆ ಏನಂದ್ರೆ ಹೇಳಿದೆ ಕೇಳಲಿಕ್ಕೆ ಉಪನಿಷತ್ತು ನಿಮಗೆ ಹೇಳಲಿಕ್ಕೆ ಹೇಳೋದು, ಅವನ್ ಮನವರಿಕೆ ಮಾಡ್ಲಿಕ್ಕೆ ಹೇಳೋದು, ಅಥವಾ ಅವಂಗ ಒಪ್ಸಬೇಕು ಅಂತ ಹೇಳಿಕತ್ತದೋ? ಉಪನಿಷತ್ ಏನ್ ಹೇಳಿಕತ್ತದ? ನೀ ಖಂಡಿಸು ಅಂತ ಹೇಳಿಕತ್ತದ ಹೊರತಾಗಿ ಅವನು ಒಪ್ಪಿಸು ಅಂತ ಹೇಳಿಲ್ಲ. ಅದೇನು ಕನ್ಯಾಗ್ರಹಣಿ ನಾವು ಒಪ್ಪಲೇಬೇಕು, ಕನ್ಯಾ ತಗೊಳ್ಬೇಕು ಅಂತ ತಿಳ್ಕೊಂಡು ಹೇಳಿದ ಏನದ ಮಮಾಶಿದೆ? ಏನಿಲ್ಲ. ಗಂಟಿ ಬಾರ್ಸೋಂಗ್ ಬಾರ್ಸ್ಬಿಡುತ್ತ. ದೇವ್ರ ಪೂಜೆ ಆದ್ರ ಆತು, ಇಲ್ಲ ಅಷ್ಟ. ಶ್ರೀನಿವಾಸ್ ಊದೋ ಶಂಕ ಊದ್ಬಿಡೋದು, ಪೂಜೆ ಆಗ್ಲಿ ಬಿಡ್ಲಿ. ಅವ್ರು ಹೇಳಿದ್ರಂತ 12 ಗಂಟೆ ಬರೋಬ್ಬರಿ ಮಂಗಳಾರತಿ ಅಂದ್ರಂತ. ಅವಂಗೊಬ್ಬ ಶಂಕ ಊದ್ಲಿಕ್ಕೆ ಟೈಮ್ ಕೊಟ್ಟಿದ್ರಂತ. ಅವ ಮತ್ ಊದ್ಬಿಟ್ಟವ. ಅಲ್ಲೋ ಆಚಾರ ಸ್ಥಾನ ಆಗಿಲ್ಲ. ನಮ್ ಸಂಬಂಧ ಇಲ್ಲ ಸರ್, ನಮಗ್ 12 ಶಂಕ ಊದ್ಲಿಕ್ಕೆ ಊದ್ಬಿಟ್ರೆ ಹೇಳವ. ಅದಕ್ಕೆ ಓದೋ ಶಂಕ ಓದು, ಆದ್ರ ಆತು, ಓದೋ ಟೈ ಬಳಿ ಬರ್ತದೆ. ತಿಳಿತಿಲ್ಲೋ? ನಮಗ ವೇದ ಅಧಿಕಾರ ಕೊಟ್ಟದ್ದು ಯಥಾರ್ಥ ಜ್ಞಾನ ನೀ ಮಾಡಿಕೊಂಡಿ, ಅಯಥಾರ್ಥ ಜ್ಞಾನವನ್ನ ನಿಂದಿಸು, ಖಂಡಿಸು.
ಅದನ್ನೇನ್ ಕೆಲಸ ಅವ ಒಪ್ಪತಾನೆ ಬಿಡ್ತಾನೆ. ದುರ್ಯೋಧನ ಒಪ್ಪಲೇ ಇಲ್ಲಪ್ಪ ಅಂತ ಹೇಳಿ ಕೃಷ್ಣ ಉಪದೇಶ ಮಾಡೋದ್ ಬಿಟ್ನೇನು? ಕೃಷ್ಣ ಉಪದೇಶ ಮಾಡೋದ್ ಬಿಟ್ನೇನು? ಪರಶುರಾಮದೇವ್ರು ಉಪದೇಶ ಮಾಡೋದ್ ಬಿಟ್ರೇನು? ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಬಿಟ್ರೇನು? ಭೀಷ್ಮ ದ್ರೋಣ ಕೃಪಾ ಅಶ್ವತ್ಥಾಮಾಚಾರ್ಯರು ಎಲ್ಲಾ ಆಚಾರ್ಯರು ಪ್ರವಚನ ಹೇಳಿದ್ರು. ಯಾಕ? ತಮ್ಮ ಕೆಲಸ ತಾವು ಮಾಡಿದ್ರ ಕೆಲಸ. ವಿದುರ ಮಾಡಿದ ತನ್ನ ಕೆಲಸ. ಕೇಳಿ ಬಿಡ್ಲಿ, ಅದ ಅವ್ನ್ ಸಂಬಂಧಪಟ್ಟದ. ನಮ್ ಕೆಲಸ ನಾವು ಮಾಡಿವೋ ಇಲ್ಲೋ ಮುಗಿದೋತು. ಈ ಪಾಪದಿಂದ ಮುಕ್ತ, ಈ ಪಾಪದಿಂದ ಮುಕ್ತ ಆಗ್ಲಿಕ್ಕೆ, ಈ ಪಾಪದಿಂದ ಮುಕ್ತ ಆಗ್ತದೆ. ಇಲ್ಲೇಂದ್ರೆ ಇಲ್ಲ ಅಷ್ಟ ಹೇಳೇ ಬಿಡ್ಲಿ. ಬಿಡುವ ನಮಗೇನ್ ಸಂಬಂಧ ರೀ. ಮಿಥ್ಯ. ಅದಕ್ಕೆ ಯವು ವಿದ್ಯಾಯಾಮ್ರತಾಹ ಅನ್ನೋ ಶಬ್ದಕ್ಕ ವಿದ್ಯೆಯಲ್ಲೇ ರತರಾದವರು ಅನ್ನೋದಕ್ಕೆ ರಾಯರು ಬರೀತಾರ. ಮಿಥ್ಯಾಜ್ಞಾನ ಅನಿಂದಕಾಹ. ಯಾರು ಮಿಥ್ಯಾಜ್ಞಾನವನ್ನ ನಿಂದಿಸುವುದಿಲ್ಲವೋ, ಯಾರು ಮಿಥ್ಯಾಜ್ಞಾನವನ್ನ ನಿಂದಿಸುವುದಿಲ್ಲವೋ ಅವರು ಇನ್ನೂ ಹೆಚ್ಚಿಂದು. ಅಲ್ರಿ ಯಾಕ ಹಂಗಂತೀರಿ ಅಂದ್ರೆ, ನೋಡ್ರಿ, ಬರೇ ಇನ್ನೂ ಹೆಚ್ಚಿನ ದುಃಖ ಆಗ್ತದ, ಸಂಕಟ ಆಗ್ತದ ಅನ್ನೋದಕ್ಕೆ ಹೇಳಿಕತ್ತಿಲ್ಲ. ಒಂದ್ ಫಲ ಅದ. ಅನ್ಯ ದೇವಾಹುರ್ವಿದ್ಯೆಯ ಅನ್ಯದಾಹುರವಿದ್ಯೆಯ. ಮುಂದೆ 10ನೇ ಮಂತ್ರ. ಇತಿ ಶುಶ್ರಮ ಧೀರಾಣಾಂ ಏನಸ್ತದ್ವಿಚಕ್ಷಿರೇ. ಅಯಥಾರ್ಥವ ತಪ್ಪು ತಿಳುವಳಿಕೆಯನ್ನ ಖಂಡಿಸಿ ಹೋಗಲಾಡಿಸುವ ಪ್ರಯತ್ನ ಮಾಡಿದವನಿಗೆ ಒಂದು ಬೇರೆ ಫಲ ಅದ. ಯಥಾರ್ಥ ಜ್ಞಾನ ಮಾಡಿಕೊಂಡದಕ್ಕೊಂದು ಬೇರೆ ಫಲ ಅದ. ನಮ್ಗೆ ಯಾರು ಪಾಠ ಹೇಳ ಅವ್ರು ಹಿಂಗ್ ಹೇಳ್ಯಾರ ಅಂತ ಸ್ವಯಂಭೂಮನ ಹೇಳ್ತಾನೆ. ಇತಿ ಶುಶ್ರಮ, ಹಿಂಗ ನಾವು ಗುರುಮುಖದಿಂದ ಕೇಳಿದ್ದೇವೆ. ಧೀರಾಣಾಂ ಸಕಾಶಾತ್ ಏ ನಹಾತದ್ ವಿಚಚಕ್ಷಿರೆ. ಯಾರು ಭಗವಂತನ ತತ್ವವನ್ನ ಉಪದೇಶ ಮಾಡಿದ್ರಲ್ಲ ನಮ್ಮ ಗುರುಗಳು, ನಮ್ಮ ಹಿರಿಯರು, ನಮ್ಮ ಗುರುಗಳು ಯಾರು ತತ್ವೋಪದೇಶವನ್ನ ಮಾಡಿದ್ರು, ಅವ್ರು ಏನ್ ತಿಳಿಸಿಕೊಟ್ರು ಅಂದ್ರೆ, ಯಥಾರ್ಥ ಜ್ಞಾನ ಮಾಡಿಕೊಳ್ಳುವುದರಿಂದ ಒಂದು ಫಲ ಅದ, ಅಯಥಾರ್ಥ ಜ್ಞಾನ ಮಾಡಿ ಖಂಡಿಸುವುದರಿಂದ ಒಂದು ಫಲ ಅದ ಅಂತ ಹೇಳ್ಯಾರ. ಅರ್ಥ ಆಯ್ತಾ? ತಪ್ಪು ಅಂತ ಹೇಳ್ಬೇಕು. ಯಾವ ಕೇಳಂಗಿಲ್ಲ, ಅವೆಲ್ಲ ಬೇಡ, ಅವ ಕೇಳಿ ಬಿಡ್ಲಿ, ನೀ ಹೇಳು. ವಿದುರು ಹೇಳಿದ್ನಲ್ಲ ಮತ್ತೆ ಹೇಳಿದ್ನಿಲ್ಲ ಮತ್ತ ಅವ ಇವತ್ತು ನೆನೆಸ್ಕೊಳ್ತಿರ್ಲಿ ಮತ್ತೆ ನೀವು ಅವನ್ನ ಅಷ್ಟ ಕೆಲಸದು. ಸರಿ. ಏನು? ಅನ್ಯದೇವಾಹುರ್ ವಿದ್ಯೆಯ. ವಿದ್ಯಾ ಶಬ್ದಕ್ಕ ಯಥಾರ್ಥ ಜ್ಞಾನ ಮಾಡಿಕೊಳ್ಳುವುದರಿಂದ. ಅನ್ಯದಾಹುರ್ ಅವಿದ್ಯೆಯ. ಅವಿದ್ಯೆಯ ಅಂದ್ರೆ ಇಲ್ಲಿ ಅವಿದ್ಯಾ ಶಬ್ದದಿಂದ ಅಜ್ಞಾನ ಅಂತಲ್ಲ, ಅಜ್ಞಾನ ನಿಂದನ ಅಂತ ಅರ್ಥ. ಶ್ರೀನಿವಾಸ ಲಕ್ಷಣ ಮಾಡ್ಕೋಬೇಕು. ಅವಿದ್ಯಾ ಶಬ್ದದಲ್ಲಿ ಅವಿದ್ಯಾ ನಿಂದನೆ ಲಕ್ಷಣ ಮಾಡ್ಕೋಬೇಕು. ಅದನ್ನ ಬರ್ಕೊಳ್ರಿ. ಅವಿದ್ಯಾ ಅನ್ನೋ ಶಬ್ದಕ್ಕ ಅವಿದ್ಯಾ ನಿಂದನೆ ಅಂತ ಬರ್ಕೋಬೇಕು. ರಾಯ ಬರ್ದ ಅನ್ಯಥಾ ಜ್ಞಾನ ನಿಂದಯಾಚ ಇತಿ ಯಾವತ್. ಅವಿದ್ಯೆಯಿಂದ ಅಂದ್ರ ಏನು ತಿಳಿದು ಏನ್ ತಿಳಿತು ಎಲ್ಲದ ಇಲ್ಲ ನೋಡ್ರಿ. ಅನ್ಯದೇವ ಇಲ್ಲಿ ಅವಿದ್ಯೆಯ ಅಂತದ. ಅವಿದ್ಯಾ ಶಬ್ದಕ್ಕ ಅಜ್ಞಾನ ಅಂತ ಅರ್ಥ ಅಲ್ಲ, ಅಜ್ಞಾನವನ್ನು ನಿಂದಿಸುವುದು ಅಂತ ಅರ್ಥ. ಇದಕ್ಕೇನ್ ಕರಿತೀವಿ ನಾವು? ಲಕ್ಷಣ ಮಾಡೋದು ಅಂತ ಕರಿತೀವಿ. ಹೆಂಗ? ಗಂಗಾಯಾಮ್ ಘೋಷ ಅಂತನ್ನುವಲ್ಲಿ ಗಂಗಾ ಪದಕ್ಕ ಗಂಗಾ ತೀರ ಅಂತ ಅರ್ಥ ಮಾಡ್ತೀವೋ ಹಂಗ ಶ್ರೀನಿವಾಸ್ ಗೊತ್ತಾಯ್ತಿಲ್ಲೋ? ಹಂಗ ಅವಿದ್ಯಾ ಶಬ್ದಕ್ಕ ಅವಿದ್ಯಾ ಖಂಡನ ಅಂತ ಅರ್ಥ. ಏನ್ ಫಲ ಅದ್ರಿ ಹೇಳ್ಬಿಡ್ರಿ ನೋಡಂತಂದ್ರೆ, ಬಾ 11ನೇ ಶ್ಲೋಕ. ವಿದ್ಯಾಂಚ ಯಸ್ತದ್ವೇದೋ ಭಯಂ ಸಹ. ಯಥಾರ್ಥ ಜ್ಞಾನವನ್ನ ಮಾಡಿಕೊಂಡಾನ, ಅಯಥಾರ್ಥವನ್ನ ಖಂಡನ ಮಾಡನ. ಯಸ್ತದ್ವೇದ ಉಭಯಂ ಸಹ, ಎರಡೂ ಜೊತೆಗವ ಅವನಿಗೆ. ಅಂದ್ರೆ ಸಮತ ಸ್ಥಾಪನ ಪೂರ್ವಕ ಪರಮತ ಖಂಡನಾಚಾರ್ಯ ಆದ್ರು, ಪರಮತ ಖಂಡನ ಪೂರ್ವಕ ಸಮತ ಸ್ಥಾಪನ ಆಚಾರ್ಯರಾದ್ರು ಅಂದ್ರೆ ಏನಾಗ್ತದೆ? ಅವಿದ್ಯೆಯ ಮೃತ್ಯುಂ ತೀರ್ಥ ವಿದ್ಯೆಯಾಮೃತಮಶ್ನುತೆ. ಅವಿದ್ಯೆಯಿಂದ ಅಂದ್ರ ಅವಿದ್ಯೆಯ ನಿಂದನೆಯಿಂದ ಇವನು ದುಃಖಾದಿಗಳನ್ನ ಮೀರ್ತಾನ, ದುಃಖಾದಿಗಳಾಗೋದಿಲ್ಲ ಇವನಿಗೆ. ಮುಂದೇನು ಅಂದ್ರ ಯಥಾರ್ಥ ಜ್ಞಾನ ಮಾಡಿಕೊಂಡದ್ದರಿಂದ ಮೋಕ್ಷವನ್ನ ಪಡಿತಾನ ಅಂದ್ರೆ ಸ್ವಲ್ಪ ತಾತ್ಪರ್ಯ ತಿಳಿಸ್ತಾರ ಮುಂದೆ. ಸರಿ, ತಗೊಳ್ರಿ ತಾತ್ಪರ್ಯ. ಇದು ಭಾಷ್ಯ ತಗೊಳ್ರಿ. ಏನಂತಾರ? ಅನ್ಯಥಾ ಉಪಾಸಕ ಏತೋ. ಸಿಕ್ಕಿದೆಯಾ? ಸಿಕ್ಕಾಪಟ್ಟೆ ನಾಸ್ತಿಕತೆ ಕಡೆಗೆ ಹೋಗ್ಲಿಕ್ಕೆ ನಂಗೆ ಆಶ್ಚರ್ಯ ಆಗೋದು. ದಿನ ಬೆಳಗಾಗಿ ಎದ್ರೆ ನಾಸ್ತಿಕದ ಪ್ರಪಾತಕ್ಕೆ ಬೀಳ್ಲಿಕ್ಕತ್ತದ ಸಮಾಜ. ಯಾರು ನಿಮಗ್ ಸಿಗ್ತಾರ, ನಿಮ್ಮವ್ರು ಇದ್ದಾರ, ಅವ್ರನ್ನ ಕೂಡ್ಸಿ ಹೇಳ್ರಿ. ಯಾಕೆ ತಪ್ಪು ತಿಳ್ಕೋತೀಯೋ? ಧರ್ಮ ಇಲ್ಲ, ಅಧರ್ಮ ಇಲ್ಲ, ಪುಣ್ಯ ಇಲ್ಲ, ಪಾಪ ಇಲ್ಲ, ಯಾಕೆ ಅನ್ಕೋತಿ? ಎಲ್ಲ ಅದ. ಇದೇ ನೀವು ಮಾಡೋ ಖಂಡ, ಬೇರೆ ಇನ್ನೇನು ಇಲ್ಲ ಇಲ್ಲಿ ಮಾಡೋದು. ಇಷ್ಟು ಮಾಡಿದ್ರೆ ಸಾಕು. ಓಕೆ, ರೈಟ್. ನೋಡ್ರಿ, ಅನ್ಯಥಾ ಉಪಾಸಕ ಏತೋ. ತಾತ್ಪರ್ಯ ಮಹೇಶಾಚಾರ್ಯ ತಗೊಳ್ರಿ. 9, 10, 11 ಮೂರಕ್ಕೂ ಆಚಾರ್ಯರ ಭಾಷ್ಯ ಬರೆದಾರ. ಅನ್ಯಥಾ ಉಪಾಸಕ ಏತು ತಮೋಂಧಂ ಯಾತ್ಯ ಸಂಶಯಂ. ಯಾರು ಅನ್ಯಥಾ ಉಪಾಸನೆ ಮಾಡ್ತಾರ ಅವರಂತೂ ಕನ್ಫರ್ಮ್ ಅಂಧನ್ ತಮಸ್ಸಿ ಹೋಗ್ತಾರ. ಸಂಶಯನೇ ಮಾಡ್ಬೇಡ್ರಿ.
ಅವ್ರೊಬ್ರು ಉಳ್ಕೊಂಡ್ಬಿಟ್ರೆ ನೋಡ್ರಿ, ಲಾಸ್ಟ್ ಬಸ್ನಾಗ ಸೀಟ್ ಇದ್ದಿದ್ದಿಲ್ಲ ಅಂತ ಅನಂತ ಮಸಿಗೆ ಹೋಗ್ಲಿಕ್ಕೆ ಅವ್ರೊಬ್ರು ಇಲ್ಲಿ ಉಳ್ಕೊಂಡ್ಬಿಟ್ರೆ ನೋಡ್ರಿ ಅಂತ ಹಿಂಗೆ ಅನ್ಬೇಡ್ರಿ, ಬಸ್ ಸ್ಪೆಷಲ್ ಮಾಡಿ ಕಳಿಸ್ತೀವಿ ಅಂತ ಅನ್ಯಥಾ ಉಪಾಸಕ ಐತಿ ತಥೋ ಅಧಿಕಮಿವ ವ್ಯಕ್ತಂ ಯಾಂತಿ ತೇಷಾಂ ಅನಿಂದಕಾಹ. ಬಹಳ ಚಂದದ. ಅನ್ಯಥಾ ಧ್ಯಾನ ಮಾಡುವರು, ಅನ್ಯಥಾ ಉಪಾಸನೆ ಮಾಡುವರನ್ನು ನಿಂದಿಸದೇ ಇದ್ದವನು ಅವನಿಗಿಂತಲೂ ಹೆಚ್ಚಿನ ದುಃಖಕ್ಕೊಳಗಾಗ್ತಾನೆ. ಹೆಚ್ಚಿನ ದುಃಖಕ್ಕೊಳಗಾಗ್ತಾನ. ಯಾರೊಬ್ಬ ಇದ್ದಾನ, ನಿಮ್ಗೆ ಬೇಕಾದವ ಅಂತ ಇಟ್ಕೊಳ್ರಿ. ಅವ ಸಂಧ್ಯಾವಂದನೆ ಮಾಡಂಗಿಲ್ಲ, ಅವ ದೇವ್ರ ಪೂಜೆ ಮಾಡಂಗಿಲ್ಲ, ಅವ ಮಡಿ ಮೈಲಿಗೆ ಅಂದ್ರೆ ನಮಗೆ ಯಾವ ಡಿಕ್ಷನರಿ ಕೋಶ ಪುಸ್ತಕ ಶಬ್ದ ಅಂತ ಕೇಳ್ತಾನ. ವಾಟ್ ಇಸ್ ದ ಮೀನಿಂಗ್ ಆಫ್ ಮಡಿ ಅಂತ ಕೇಳ್ತಾನ. ಅದಕ್ಕೆ ನೀ ಮಡಿಯುವುದೇ ಮಡಿ ಅಂತ ಉತ್ತರ ಹೇಳ್ಬಿಟ್ರೆ ಆಯ್ತು, ಅಷ್ಟೇ ಕೆಲಸ. ಯುದ್ಧದಲ್ಲಿ ಸೈನಿಕರು ಮಡಿದರು ಅಂತ ಹೇಳ್ತಾರಲ್ಲ, ಅದೇ ಮಡಿ, ಅದು ಹೇಳಿ ಸಾಕಷ್ಟೇ. ಏನು ಅದೇ ತಪ್ಪ, ಅದೇ ಮತ್ತೆ ಅದರ ಸಲುವಾಗಿ ನಾವು ದುಃಖದಾಗಿದ್ದೀವಿ ಇನ್ನು, ಅದಕ್ಕೆ ನಮ್ ದೌರ್ಬಲ್ಯ. ಹಿಂಗಾಗಿ ಬ್ರಾಹ್ಮಣರು ದುರ್ಬಲ ಕೂತದಕ್ಕೆ ಇದೇ ಕಾರಣ, ಸರಿನಾ? ತಸ್ಮಾದ್ ಯಥಾ ಸ್ವರೂಪಂತು ನಾರಾಯಣ ಮನಾವಯಂ. ಅದರಿಂದ ದೋಷ ದೂರನಾದ ನಾರಾಯಣನ ಸ್ವರೂಪವನ್ನು ತಿಳಿದುಕೊಂಡು ಅಯಥಾರ್ಥಸ್ಯ ನಿಂದಾಚ, ವಿಪರೀತ ಉಪಾಸನೆಗಳನ್ನ ತಪ್ಪು ತಿಳುವಳಿಕೆಗಳನ್ನೆಲ್ಲ ನಿಂದಾ ಮಾಡಿದರೆ ಏ ವಿದು ಸಹ ಸಜ್ಜನಾ, ಎರಡನ್ನೂ ಒಟ್ಟೊಟ್ಟಿಗೆ ಯಾರು ಮಾಡ್ತಾರೋ, ಸಹ ಜೊತೆಗೆ ಸಜ್ಜನಾ ಏ ವಿದುಹು, ಏ ಸಜ್ಜನಾ ವಿದುಹು, ಯಾವ ಸಜ್ಜನರು ಇದನ್ನು ಎರಡನ್ನೂ ಕೂಡಿಸಿಕೊಂಡು ಮಾಡ್ತಾರೋ, ತೇ ನಿಂದಯ ಅಯಥಾರ್ಥಸ್ಯ ದುಃಖ ಜ್ಞಾನಾದಿ ರೂಪಿಣಃ. ಅಯಥಾರ್ಥಸ್ಯ ನೋಡ್ರಿ, ಅಯಥಾರ್ಥ ಅನ್ನೋ ಶಬ್ದಕ್ಕನ ಅದು ಎಂಥದ್ದು ವಿಪರೀತ ಜ್ಞಾನ. ಏನ್ ಹೇಳ್ರಿ ನೋಡಂತ, ದುಃಖ ಅಜ್ಞಾನ ರೂಪನೇ ಅದು. ಅಯಥಾರ್ಥ ಜ್ಞಾನ ಅಂದ್ರೆ ಏನು? ದುಃಖ ಮತ್ತು ಅಜ್ಞಾನದ ರೂಪನೇ ಅದು ಯಥಾರ್ಥ ಜ್ಞಾನ ಅಂದ್ರೆ, ಬೇರೆ ಏನಿಲ್ಲ. ಇಲ್ಲ ಹಾವನ್ನು ಹಗ್ಗವೆಂಬುದಾಗಿ ತಿಳಿದುಕೊಂಡು ಹಿಡಿದುಕೊಂಡ, ಕಳಿಸಿಕೊಂಡ. ವಿಪರೀತ ಜ್ಞಾನದ ಫಲ ಏನು? ದುಃಖ. ಹೌದೋ ಇಲ್ಲೋ? ಹೌದೋ ಇಲ್ಲೋ? ಕತ್ತಲೆಯಲ್ಲಿ ಹಗ್ಗವನ್ನು ತುಳಿದು ಹಾವು ಅಂತ ಚೀರಿದ, ಎಷ್ಟು ದುಃಖ ಆಯ್ತು, ಎಷ್ಟು ಬೆವರು ಬಂತು, ಎಷ್ಟು ಹೆದರ್ಕೊಂಡ. ಏನಾಯ್ತು? ಅನ್ಯಥಾ ಜ್ಞಾನದ ಫಲ ದುಃಖ, ಭಯ, ಇವುಗಳೇ ಆಗ್ಯಾವ. ಅಂದ ಮೇಲೆ ದುಃಖ ಭಯಗಳ ರೂಪವಾದ ವಿಪರೀತ ಜ್ಞಾನವನ್ನು ನೀವು ನಿರಾಕರಣೆ ಮಾಡಿದರೆ ಏನಾಗ್ತದೆ? ದುಃಖ ಜ್ಞಾನಾದಿ ದುಃಖ ಅಜ್ಞಾನ ಸಂತೀರ್ಣ. ನೀವು ದುಃಖ ಹಾಗೂ ಅಜ್ಞಾನಗಳಿಂದ ದೂರರಾಗ್ತೀರಿ. ಶ್ರೀನಿವಾಸ್, ಏನಾಯ್ತು ಅಂದ್ರೆ, ಮತ್ತೆ ಮೋಕ್ಷ ಹೊಂದುವುದು ಅಂದ್ರೇನೆ ದುಃಖ ಅಜ್ಞಾನ ಎಲ್ಲ ಹೋಗೋದು, ಮತ್ತೇನಿದು ಪ್ರತ್ಯೇಕ ಅಂತ ಹಿಂಗ್ ಬಂತಿ ಪ್ರಶ್ನೆ ಶ್ರೀನಿವಾಸ್ ಅವರಿಗೆ. ಅದಕ್ಕ ನೋಡ್ರಿ, ಇದಕ್ಕೊಂದು ಸುಮ್ಮನೆ ದೃಷ್ಟಾಂತ ಹೇಳೋಣಂತ. ಜ್ಞಾನಿಗಳ ಮರಣಕ್ಕೂ ಸಾಮಾನ್ಯದವರ ಮರಣಕ್ಕೂ ಏನ್ ವ್ಯತ್ಯಾಸ ಅದ ಅಂತ ಒಂದು ಇಟ್ಕೋಣಂತ. ಜ್ಞಾನಿಗಳು ದೇಹವನ್ನು ಬಿಡುವಾಗ ಖುಷಿಯಿಂದ ನಗನಗತಾ ಬಿಡ್ತಾರೆ, ಅಜ್ಞಾನಿಗಳು ಬಿಡುವಾಗ ಭಯದಿಂದ ಒದರಾಡ್ಕೋತ್ ಚಿರಾಡ್ಕೋತ್ ಬಿಡ್ತಾರೆ. ಬೇರೆ ಏನಿಲ್ಲ. ಅರ್ಥ ಆಯ್ತಾ ಈಗ ಹೇಳಿದ್ದು? ಅದೇನು ವೇದನಾ ಅದಲ್ಲ, ದೇಹವನ್ನ ತ್ಯಾಗ ಮಾಡುವಾಗ ಆಗುವ ವೇದನಾ ಅದಲ್ಲ, ಅಥವಾ ಇನ್ನೇನು ರೋಗ ರುಜಿನಗಳವಲ್ಲ, ಇವೆಲ್ಲ ಹೋಗ್ತಾವಂತೆ. ಯಾವ್ದರಿಂದ? ನೀವು ಪರಮತ ನಿರಾಕರಣೆಯನ್ನ ಮಾಡಿದರೆ ಮರಣಕಾಲದಲ್ಲಿ ಆ ದುಃಖಾದಿಗಳು ನಿಮಗೆ ಬರುವುದಿಲ್ಲ. ಅನಾಯಾಸೇನ ಮರಣಂ ವಿನಾದೈನ್ಯೇನ ಜೀವನಂ. ಕೂತತ್ರ ಹೋಗ್ಬಿಟ್ರಿ ನೋಡ್ರಿ, ಏನ್ ಆಶ್ಚರ್ಯಪ್ಪ. ಎಲ್ಲರ ಏನ್ ಆಯಾಸ, ಸುಮ್ ಎಲ್ಲೋ ಮಾರ್ಕೆಟ್ಗೆ ಹೋಗ್ಬಂದ್ರೆ ಕೂತ್ರಂತ ಹೋಗೇ ಬಿಟ್ರಂತ. ಹಿಂಗ ಹೋಗ್ಬೇಕ್ರಿ. ಅಯ್ಯೋ ನಮ್ಮಪ್ಪ 10 ವರ್ಷ ಬಿದ್ರಪ್ಪ ಹಾಸಿಗೆ ಮೇಲೆ, ಹೋಗವಲ್ಲ ಪ್ರಾಣಿ, ಹೋಗವಲ್ಲ. ಈಗ ಶೋಭಾಗ್ರಿ ನಾರ ಹೋಗ್ತಾರ ತಿಳ್ಕೊಂಡು ಬೆಳ್ಳಿ ವಾಟಗ ಮಾಡ್ಕೊಂಡು ಕೂತ್ ಬಿಟ್ಟಿರಿ, ಆಚಾರಿ ಕೊಡ್ಬೇಕು ಅಂತ ಹೋಗವಲ್ಲ. ಯಾರ ಆಚಾರ ನನ್ ಕೇಳಿಗೆ ಯಾವಾಗ ಹೋಗ್ತಾರ, ನಮಗ್ ಯಾವಾಗ ವಾಟಕ ಕೊಡ್ತೀರಿ, ನಮಗ್ ಯಾವ ವಾಟಕ ಕೊಡ್ತೀರಿ. ನೋಡ್ರಿ, ಅಂದ್ರೆ ದುಃಖ ಹಾಗೂ ಅಜ್ಞಾನದ ರೂಪವೇ ಆಗ್ಯದ ವಿಪರೀತ ಜ್ಞಾನ. ಅದನ್ನ ನಿಂದನ ಮಾಡಿದ್ದಕ್ಕ ಏನಾಯ್ತು? ಅದನ್ನ ಖಂಡಿಸಿದ್ದಕ್ಕೆ ನಮಗೇನ್ ಫಲ ಸಿಕ್ತು? ದುಃಖ ಹಾಗೂ ಅಜ್ಞಾನಗಳು ಹೊರಟು ಹೋಯ್ತು. ಇನ್ನ ಸುಖ ಜ್ಞಾನಾದಿ ರೂಪಿಣ ಯಥಾರ್ಥಸ್ಯ ಪರಿಜ್ಞಾನಾತ್. ಸುಖ ಜ್ಞಾನಾದಿ ರೂಪವಾದ ಯಥಾರ್ಥ ಜ್ಞಾನ ನೋಡ್ರಿ, ಸರಿಯಾಗಿ ತಿಳ್ಕೊಂಡ್ವಿ, ಒಂದು ವಸ್ತುವನ್ನ ಸರಿಯಾಗಿ ತಿಳ್ಕೊಂಡ್ವಿ ಅಂದ್ರೆ ಎಷ್ಟು ಸುಖ ಇರ್ತದ ನೋಡ್ರಿ ನಮಗ, ಎಷ್ಟು ಸುಖ ಇರ್ತದ.
ಬೆಂಕಿ ಏನ್ ಸರಿಯಾಗಿ ತಿಳ್ಕೊಂಡೆ, ಸುಖ ಅದನೋ ಇಲ್ಲೋ, ಕೈ ಮೈ ಸುಟ್ಕೊಂಡ್ವೇನು, ಸುಟ್ಕೊಳ್ಳಿಲ್ಲ ಹೌದಿಲ್ಲೋ. ಇಡ್ಲಿ ಒಲಿ ಒಳಗೆ ಕೆಂಡ ಹಾಕಿರಿ, ಇಟ್ಕೊಳ್ರಿ ಸುಮ್ ತಿಳಿಲಿಕ್ಕೆ. ಹಾಕಿದ ಮೇಲೆ ಅದು 2 ನಿಮಿಷ ಬಿಟ್ರೆ ಕಾಯ್ದಿರ್ತದ. ಇದು ನನಗೆ ಗೊತ್ತದ ಯಥಾರ್ಥ ಜ್ಞಾನದ. ನಾ ಮುಟ್ಟಂಗಿಲ್ಲ ಅದನ್ನ, ಇಕ್ಕಳ ತಗೊಂಡ್ ತೆಗಿತೀನಿ. ಹಂಗ ಎಕಡೆ ಲಕ್ಷ ಕೊಟ್ಟು ಮುಟ್ಟಿರಿ ಏನಾಗ್ತದೆ, ಕೈ ಸುಡ್ತದೆ. ಅಂದ ಮೇಲೆ ಯಥಾರ್ಥ ಜ್ಞಾನ ನನಗೆ ಸುಖವನ್ನು ಉಂಟು ಮಾಡ್ತದ, ಆನಂದವನ್ನು ಉಂಟು ಮಾಡ್ತದ, ಜ್ಞಾನವನ್ನು ಉಂಟು ಮಾಡ್ತದೆ. ಯಥಾರ್ಥಸ್ಯ ಪರಿಜ್ಞಾನಾತ್ ಸುಖ ಜ್ಞಾನಾದಿ ರೂಪತಾಂ ಯಾಂತಿ. ಯಥಾರ್ಥ ಜ್ಞಾನ ಮಾಡಿಕೊಳ್ಳುವುದರಿಂದ ಸುಖ ಜ್ಞಾನಾದಿ ರೂಪವಾದ ಮೋಕ್ಷವನ್ನು ಪಡಿತಾನ. ಸೊ 9, 10, 11 ಈ 3 ಶ್ಲೋಕಗಳ 3 ಮಂತ್ರಗಳಲ್ಲಿ ಸ್ವಯಂಭೂಮನವು ನಮಗೇನ್ ತಿಳಿಸಿಕೊಟ್ಟ ಅಂದ್ರ, ಪರಮಾತ್ಮನ ಬಗ್ಗೆ ನೀವು ಸರಿಯಾಗಿ ತಿಳಿದುಕೊಳ್ಳಿರಿ ಮೊದಲನೇದ್ದು. ಅದಕ್ಕೆ ಏನಾಯ್ತು ಅಂದ್ರೆ, ನೀವು ಭಗವಂತನನ್ನ ಸರಿಯಾಗಿ ತಿಳಿದುಕೊಳ್ಳ್ರಿ ಮೊದಲನೇದ್ದು. ಎಷ್ಟು ಸರಿಯಾಗಿ ತಿಳಿದುಕೊಳ್ಳಬೇಕು ಅಂದ್ರೆ, ನಿಮ್ಮಲ್ಲಿ ಇರುವ ಭಗವಂತನ ಯಥಾರ್ಥ ಜ್ಞಾನವು ಪರರು ತಿಳಿದುಕೊಂಡ ಅಯಥಾರ್ಥ ಜ್ಞಾನ, ಪರರು ಮಾಡಿಕೊಂಡ ಅಯಥಾರ್ಥ ಜ್ಞಾನವನ್ನು ಹೋಗಲಾಡಿಸುವಷ್ಟು ಸರಿಯಾಗಿ ತಿಳಿದುಕೊಳ್ಳ್ರಿ. ನೀವು ನಿಮಗ್ ಗಟ್ಟಿರ್ಬೇಕ್ರಿ. ನಾಳೆ ಯಾವನೋ ಒಬ್ಬ ಪಿಸ್ತೂಲ್ ಬಂದ್ ಹಿಡಿದು ಖಡ್ಗ ಹೇಳದ್, ನಿಮ್ ದೇವ್ರ ಸರ್ವೋತ್ತಮ ಲೇ ಹೇಳಿಲ್ಲ ಅಂದ್ರೆ ಖಡ್ಗ ಹಾಕ್ತೀನಿ ಅಂತಂದ್ರೆ, ಹಾಕ ಮಗನ ಸರ್ವೋತ್ತಮನ ಇದ್ದಾನ ಅನ್ಬೇಕು ಹೊರತಾಗಿ ಹೇಳ್ಬಿಡ್ರಪ್ಪ ಯಾಕೆ ಸುಳ್ಳು ಇರೋದ್ ಹಾಕ್ಬಿಡ್ರಿ, ಇರ್ಲಿಕ್ಕೆ ಸುಳ್ಳ ಯಾಕೆ ನಿಮ್ ದೇವ್ರ ಹೇಳ್ಬೇಕು ಬಿಡ್ರಿ ಅಂತ. ಅವ್ರಿಗೆ ನಮ್ಮ ಆಚಾರ್ಯ ಹೇಳಿದ್ರಂತ ಹ್ಞೂ ಅಂದ್ಬಿಟ್ಟೆ ಇಲ್ಲಿ ಇಲ್ಲೋದ್ ಹಾಕ್ಬಿಡ್ರಪ್ಪ ಅಂತ ಅನಬಾರದು, ಹಂಗನಬಾರದು. ಹೆಂಗ ಅವ್ ಗುಂಡ ಹಾರಸ್ತಿ ರುಂಡ ಹಾರಸ್ಲೇವ, ಸರ್ವೋತ್ತಮ ಅಷ್ಟೇ ಕೆಲಸ. ಅಷ್ಟು ದೃಢ ಇತ್ತು ಅಂದ್ರೆ ಅನ್ಯಥೋಪಾಸನವನ್ನು ನಿರ್ಣಯ ಮಾಡ್ಲಿಕ್ಕೆ ಬರ್ತದ. ಏನ್ ಫಲ ಅದ? ಅಯಥಾರ್ಥ ಜ್ಞಾನವನ್ನ ಖಂಡಿಸುವುದರಿಂದ ನಮಗೆ ದುಃಖಾದಿಗಳ ನಿವೃತ್ತಿ ಆಗ್ತದೆ. ಅಪ್ಪ, ಯಥಾರ್ಥ ಜ್ಞಾನ ಮಾಡಿಕೊಳ್ಳೋದ್ರಿಂದ ಸುಖವಾಗ್ತದ. ಇಷ್ಟಾರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನು 12, 13, 14ರಲ್ಲಿ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ. ಏನು ಹೆಂಗ್ ಹೇಳ್ರಿ, ತಪ್ಪು ತಿಳ್ಕೊಂಡದ್ ಹೆಂಗ, ಸರಿ ತಿಳ್ಕೊಂಡದ್ ಹೆಂಗ ಅಂತ ಒಂದ್ ಹೇಳ್ರಿ ಅಂದ್ರೆ ಮುಂದಿನ 3 ಮಂತ್ರಗಳಲ್ಲಿ ದೃಷ್ಟಾಂತವನ್ನು ಕೊಡ್ತಾರೆ. ನಾಳೆ ಬೆಳಿಗ್ಗೆ 7 ಗಂಟೆಗೆ ಸರಿಯಾಗಿ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.